ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ಸ್ ಜಾಯ್ನ್ ಆಗಿರೋದಕ್ಕೆ. ನಿಮಗ್ ನೀವು ಫಸ್ಟ್ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಈ ಒಂದ್ ಸಮಯನ ನಿಮಗೋಸ್ಕರ ನೀವು ಫ್ರೀ ಮಾಡ್ಕೊಂಡು ಈ ಒಂದು ಡಿವೈನ್ ಗ್ಯಾದರಿಂಗಿಗೆ ಜಾಯ್ನ್ ಆಗಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆದ್ರಿಂದ ಕೆಲವ್ರು ಜನ ಜಾಯ್ನ್ ಆಗಿಲ್ಲ, ಬಟ್ ಸ್ಟಿಲ್ ಓಕೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಯೇ. ಯಾರ್ಯಾರ ಲಾಸ್ಟ್ ಕ್ಲಾಸ್ ಫೀಡ್ಬ್ಯಾಕ್ ಇಲ್ಲ ಅಟೆಂಡ್ ಮಾಡ್ತಾ ಇರೋರು ಯಾರ ಏನಾರ ಶೇರ್ ಮಾಡ್ತೀರಾ? ಶೇರ್ ಮಾಡತ್ತಿದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಇನ್ನೊಂದ್ 2 ನಿಮಿಷ ಬೇಕಾದ್ರೆ ಕಾಯ್ಬೋದು, ಬೇರೆಯವ್ರಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ರೇಖಾ ಮೇಡಮ್, ಪ್ರಮೀಳಾ ಮೇಡಮ್, ಎನಿಬಡಿ ವಾಂಟ್ಸ್ ಟು ಶೇರ್ ಅಂದ್ರೆ ಯಾರ್ಗಾರ ಶೇರ್ ಮಾಡೋದಿದ್ರೆ ಶೇರ್ ಮಾಡ್ಬೋದು. ಸೊ ಓಕೆ. ಸೊ ಧನುರ್ಮಾಸ ಅಂತ ಕೆಲವರು ಕ್ವೆಶನ್ಸ್ ಕೇಳಿದ್ರು. ಧನುರ್ಮಾಸದಲ್ಲಿ ಪೂಜೆ ಹೇಗ್ ಮಾಡೋದು, ಏನು ಫಾಲೋ ಮಾಡ್ಬೇಕು ಅಂತ. ನನಗ್ ಪರ್ಟಿಕ್ಯುಲರ್ಲಿ ಏನ್ ಅನ್ಸುತ್ತೆ ಅಂದ್ರೆ, ದಿನಾನು ಒಂದು ಸ್ಪೆಷಲ್ ಡೇ. ಪ್ರತಿ ದಿನಾನು ಸ್ಪೆಷಲ್ ಡೇ, ಸ್ಪೆಷಲ್ ಗ್ರಾಟಿಟ್ಯೂಡ್ ಇರ್ಬೇಕು. ಹೊಸ ದಿನ, ಹೊಸ ನಗು, ಹೊಸ ಇದು ಕೃತಜ್ಞತೆ ಭಾವದಲ್ಲಿ ಬದುಕಿದ್ರೆ ಪ್ರತಿದಿನಾನು ಹಬ್ಬ ಆಗುತ್ತೆ. ಸೊ ಪ್ರತಿದಿನ ನಗ್ಬೇಕು, ಪ್ರತಿದಿನ ಸೆಲೆಬ್ರೇಟ್ ಮಾಡ್ಬೇಕು, ಪ್ರತಿದಿನ ಎಂಜಾಯ್ ಮಾಡ್ಬೇಕು. ಬರೀ ಪ್ರತಿದಿನ ಪ್ರಾರ್ಥನೆ ಮಾಡ್ಬೇಕು, ಪ್ರತಿದಿನ ಮನ್ಸಲ್ಲಿ ಆ ಭಾವ ಇರ್ಬೇಕು. ಅಂದ್ರೆ ನೀವು ದೇವ್ರನ್ನೆಲ್ಲೋ ಕಾಣೋದಲ್ಲ, ದೇವ್ರನ್ನ ಮನ್ಸಲ್ಲಿ ಸ್ಥಾಪನೆ ಮಾಡಿ ಸದಾ ಸ್ಮರಣೆ ಮಾಡ್ತಾ ಇದ್ರೆ ಪ್ರತಿದಿನನೂ ಹಬ್ಬ ಆಗುತ್ತೆ ನಿಮ್ಗೆ. ಆದ್ರೂ ಧನುರ್ಮಾಸದಲ್ಲಿ ವಿಶೇಷವಾದಂತ ಆ ಪವರ್ ಇರುತ್ತೆ. ಸೂರ್ಯನ್ ಮೂಮೆಂಟ್ ಧನುರಾಶಿಗೆ ಬರುತ್ತೆ. ಈ ಒಂದು ಸಮಯದಲ್ಲಿ ಭಕ್ತಿ ಮಂತ್ ಅಂದ್ರೆ ಆ ಗಾಡ್ಸ್ ಮಂತ್ ಅಂತಾನು ಕರೀತಾರೆ, ಮತ್ತೆ ಶೂನ್ಯ ಮಾಸ ಅಂತಾನು ಕರೀತಾರೆ. ಶೂನ್ಯ ಮಾಸ ಅಂದ್ರೆ ಎಲ್ಲನೂ ಝೀರೋ ಆಗೋದಲ್ಲ. ಶೂನ್ಯ ಅಂದ್ರೆ ವಾಯ್ಡ್, ವಾಯ್ಡ್ ಅಂದ್ರೆ ಎಂಟಿನೆಸ್. ನಿಮ್ಮೊಳಗಿರೋ ಅಂತ ಎಲ್ಲಾ ನೆಗೆಟಿವ್ನೆಸ್, ಎಲ್ಲಾ ಒಂದು ಯೋಚನೆ, ಎಲ್ಲಾ ಒಂದು ಆಕ್ಟಿವಿಟೀಸ್ನ ನಿಧಾನ ಮಾಡೋದು, ಮತ್ತೆ ನಿಮ್ಮನ್ ನೀವು ಫೋಕಸ್ ಮಾಡೋದು, ಧ್ಯಾನ ಮಾಡೋದು, ಪೂಜೆ ಮಾಡೋದು, ಮತ್ತೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆಗಿ ಈ ಒಂದು ಸ್ಪಿರಿಚುವಲ್ ಸಾಧನೆ ಅಂದ್ರೆ ಎನರ್ಜಿ ವೈಬ್ರೇಷನ್, ನಿಮ್ಮನ್ನ ನೀವು ಫೋಕಸ್ ಮಾಡಿ ನಿಮಗ್ ನೀವು ಧ್ಯಾನ, ಮೆಡಿಟೇಷನ್, ಪೂಜೆ ಆ ತರ ಮಾಡೋದ್ರಿಂದ ಆಧ್ಯಾತ್ಮ ಸಾಧನೆಯಲ್ಲಿ ಮುನ್ನಡೆಯೋದಕ್ಕೆ ನಿಮಗೆ ಚೈತನ್ಯ ಸಿಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಶೂನ್ಯ ಮಾಸದಲ್ಲಿ ಮದ್ವೆ ಮಾಡಲ್ಲ, ಮತ್ತೆ ಬಿಸ್ನೆಸ್ ಮಾಡಲ್ಲ, ಯಾವ್ದೋ ಒಂದು ಹೊಸದ್ ಸ್ಟಾರ್ಟ್ ಮಾಡಲ್ಲ. ಯಾಕೆ ಅಂದ್ರೆ ನೆಗೆಟಿವ್ ಅಂತ ಅಲ್ಲ, ನನಗ್ ಗೊತ್ತಿರೋ ಮಟ್ಟಿಗೆ ನನಗೆ ನಮ್ಮ ಅಂದ್ರೆ ಗುರುಗಳು ಹೇಳಿರೋ ಪ್ರಕಾರ, ಪ್ಲಸ್ ನಾನು ಇಂಟರ್ನೆಟ್ ಅಲ್ಲಿ ಓದಿರೋ ಪ್ರಕಾರ, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂದ್ರೆ ಆಚೆ ಪ್ರಪಂಚಕ್ಕೆ ಫೋಕಸ್ ಕೊಡ್ದಿರ ಈ ಒಂದು ತಿಂಗಳು ನಿಮ್ ನೀವು ಡಿಸ್ಟರ್ಬ್ ಆಗ್ದಿರ ಈ ಒಂದು ಸ್ಪಿರಿಚುವಲ್ ಸಾಧನೆಯಲ್ಲಿ ಫೋಕಸ್ ಮಾಡಿದ್ರೆ, ಒಂದು ದಿವಸದ ಮಟ್ಟಕ್ಕೂ ಧನುರ್ಮಾಸದಲ್ಲಿ ಫೋಕಸ್ ಮಾಡಿ ಪೂಜೆ ಅಂದ್ರೆ ಪ್ರೀತಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾವಿರಾರು ವರ್ಷದ ಫಲ ಸಿಗುತ್ತಂತೆ. ಸೊ ಆ ಥರನು ಹೇಳ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಸೂರ್ಯೋದಯ ಆಗಕ್ ಮುಂಚೆ ಎದ್ದಿ ಸಾರಿ, ಒಂದ್ ಸ್ವಲ್ಪ ಹುಷಾರಿಲ್ಲ. ಸೂರ್ಯೋದಯ ಆಗಕ್ಕೆ ಮುಂಚೆ ಎದ್ದಿ ಪರ್ಟಿಕ್ಯುಲರ್ಲಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಬರೋದು, ಇಲ್ಲ ಅಶ್ವತ್ಥ ಬುಡಕ್ಕೆ ಒಂದ್ ಚೊಂಬ್ ನೀರು ಇಲ್ಲ ಬಿಂದಿಗೆ ನೀರು, ದೀಪ ಹಚ್ಚೋದಾದ್ರೆ ಖಂಡಿತ ಮರದ ಹತ್ರ ಹಚ್ಚಬೇಡಿ. ಮರಕ್ಕೆ ಶಾಖ ತಾಕಿದ್ರೆ ಮರ ದುಃಖ ಪಡುತ್ತೆ.
ಸೊ ದೀಪ ಹಚ್ಚೋದಾದ್ರೆ ಅಲ್ಲಿ ಅಶ್ವತ್ಥ ಕಟ್ಟೆಲಿ ಏನಾರ ಆ, ಗು- ಅಂದ್ರೆ ನಾಗರಕಲ್ಲು ಆತರ ಏನಾರ ಸೇಫ್ ಆಗಿರೋ ಜಾಗದ ಹತ್ರ ದೀಪ ಇಡಿ. ಮರದ ಬುಡಕ್ಕೆ ದೀಪದ ಶಾಖ ತಾಕ ತರ ದೀಪ ನೀಡ್ಬೇಡಿ. ಮರನ ಮುಟ್ಟಿ ಸ್ಪರ್ಶ ಮಾಡಿ, ಮರನ ಮುಟ್ಟಿದ್ರೆ ಮರದ ವೈಬ್ರೇಷನ್ ಫೀಲ್ ಆಗುತ್ತೆ. ಸೊ ವಿಷ್ಣು ಪೂಜೆ ಮಾಡೋದು ಧನುರ್ಮಾಸದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಸದಾ ಸ್ಮರಣೆ ಮಾಡ್ತಾ ಇದ್ರೂನು ದೇವ್ರ ಅನುಗ್ರಹ ಸಿಗುತ್ತೆ. ಅದ್ರ ಜೊತೆಗೆ ಶ್ರೀರಾಮನು ವಿಷ್ಣು ಅವತಾರನೇ. ಪ್ರತಿಯೊಂದು ಉಸಿರುನು ಬರೀ 1,00,000 ಜಪ ಬರೀ ಪೂಜೆ ಮಾಡ್ಬೇಕಾದ್ರೆ ಮಾಡೋದಲ್ಲ. ಸದಾ ಅದು ನಿಮ್ ಉಸಿರಾಟ ಹೆಂಗೆ ಆಟೋಮೆಟಿಕ್ ಆಗಿ ನಡೆಯುತ್ತೆ, ನಿಮ್ ಹಾರ್ಟ್ ಬೀಟ್ ಹೆಂಗೆ ಆಟೋಮೆಟಿಕ್ ಆಗಿ ಪಂಪ್ ಆಗುತ್ತೆ. ನೀವು ಉಸಿರು ತಗೊಳಲ್ಲ ಅಂದ್ರೂ ಆಟೋಮೆಟಿಕ್ ಆಗಿ ಉಸಿರು ಫಂಕ್ಷನ್ ಆಗುತ್ತೆ ಅಲ್ವಾ, ಲಂಗ್ಸ್ ಫಂಕ್ಷನ್ ಆಗುತ್ತೆ, ಆಟೋಮೆಟಿಕ್ ಆಗಿ ಫಂಕ್ಷನ್ ಆಗುತ್ತೆ. ಹೃದಯನೂ ಅಷ್ಟೇ ಆಟೋಮೆಟಿಕ್ ಆಗಿ ಪಂಪ್ ಆಗುತ್ತೆ. ಪ್ರತಿಯೊಂದು ಅಂಗಾಂಗನು ನೀವೇನು ನಿಮ್ದೇನು ಕಂಟ್ರೋಲ್ ಇಲ್ಲ. ಆದ್ರೆ ನೀವ್ ಅನ್ಕೋತೀರ ನಿಮ್ಗೆಲ್ಲ ಕಂಟ್ರೋಲ್ ಇದೆ ಅಂತ. ಇಲ್ಲ, ನಿಮ್ಮಲ್ಲಿ ಏನು ಕಂಟ್ರೋಲ್ ಇರೋದಿಲ್ಲ. ಅದೇ ತರ ನಿಮ್ಮ ಸ್ಮರಣೆ, ನಿಮ್ ಕೃತಜ್ಞತೆ ಭಾವ, ನಿಮ್ ದೇವ್ರಿಗೆ ಕನೆಕ್ಟ್ ಆ ತರ ಇದ್ರೆ ಖಂಡಿತ ನಿಮ್ಗೆ ಎಲ್ಲೋ ಒಂದು ಗೈಡೆನ್ಸ್ ಸಿಗುತ್ತೆ. ಮತ್ತೆ ನೆಮ್ಮದಿ ಅನ್ನೋದು ಎಲ್ಲೋ ಇಲ್ಲ, ನಿಮ್ ಒಳಗಿದೆ ನೆಮ್ಮದಿ ಅನ್ನೋದು. ಸೊ ಮೂಲತಃ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಆಗ್ರತೋ ಶಿವ ರೂಪಾಯ ಅಂತ ಒಂದು ಮಂತ್ರನೂ ಇದೆ. ಅದ್ರಲ್ಲಿ ಮೂಲತಃ ಅಂದ್ರೆ ಅಶ್ವತ್ಥ ಮರದ ಬುಡದಲ್ಲಿ ಬ್ರಹ್ಮ ಇರ್ತಾನೆ, ಮಧ್ಯದಲ್ಲಿ ವಿಷ್ಣು ಇರ್ತಾರೆ, ಆಗ್ರತೋ ಅಂದ್ರೆ ಬ್ರಾಂಚಸ್ ಅಲ್ಲಿ ಶಿವ ಇರ್ತಾರೆ. ಸೊ ನೀವು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಎಸ್ಪೆಷಲಿ ಸೂರ್ಯ ಹುಟ್ಟಕ್ ಮುಂಚೆ ಹೋಗಿ ಆಮ್ ಸಿಹಿ ಪೊಂಗಲ್ಲು ವಿಶೇಷ. ಸೊ ಎಲ್ಲಾ ದೇವಸ್ಥಾನದಲ್ಲೂ ಧನುರ್ಮಾಸದಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ದೇವರ ಅನುಗ್ರಹ ಬೇಗ ಸಿಗುತ್ತೆ ಅಂತಾನು ಹೇಳ್ತಾರೆ. ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಅಶ್ವತ್ಥ ಮರಕ್ಕೆ ಬೋಧಿ ಮರ ಅಂತಾನು ಅಂತಾರೆ. ಬೋಧಿ ಮರಕ್ಕೆ ಅದ್ರದ್ದೇ ಆದ ವೈಬ್ರೇಷನ್ ಇರುತ್ತೆ. ನೀವು ಅದನ್ನ ಒಂದ್ 5 ನಿಮಿಷ ತಪ್ಕೊಂಡ್ರು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಕೈ ಇಟ್ಟಿ ಸುಮ್ನೆ ಧ್ಯಾನ ಮಾಡಿ, ಅಲ್ಲಿಂದನೂ ಎನರ್ಜಿ ಪಾಸ್ ಆಗುತ್ತೆ. ಆಮೇಲೆ ಬೇವಿನ ಮರ ಎಸ್ಪೆಷಲಿ ಪಕ್ಕದಲ್ಲಿ ಇದ್ರೆ ಗಂಡ ಹೆಂಡತಿ ಅಂತಾರೆ, ಇಲ್ಲ ತಂದೆ ತಾಯಿ ಅಂತಾರೆ. ನಮ್ಮನೆ ಹತ್ರನೂ ಒಂದ್ ಅಶ್ವತ್ಥ ಮರ ಇದೆ. ತುಂಬಾ ಖುಷಿ ಅನ್ಸುತ್ತೆ, ತುಂಬಾ ಸಮಾಧಾನ ಅನ್ಸುತ್ತೆ. ಎಷ್ಟೋ ಪಕ್ಷಿ ಅಳಿಲು ಗೂಡ್ ಮಾಡಿರುತ್ತೆ, ಅದ್ರ ಚಿಗುರು ಬೇಕಾದ್ರೆ ನೋಡೋದಕ್ ಖುಷಿ ಅನ್ಸುತ್ತೆ. ಮತ್ತೆ ಅಶ್ವತ್ಥ ಮರದಲ್ಲಿ ಒಂದೊಂದ್ಸತಿ ಬೇರು ಹರಡ್ಬೇಕಾದ್ರೆ ಕೆಂಪಾಗಿರುತ್ತೆ, ಕೆಂಪು ಬಣ್ಣದಲ್ಲಿ ರಕ್ತದ ಬಣ್ಣದಲ್ಲಿರುತ್ತೆ. ಅಶ್ವತ್ಥ ಮರದ ಬೇರು ಮೇಲ್ಮೇಲೆ ಅಲ್ಲಲ್ಲೇ ಚಿಗುರಿರುತ್ತೆ. ಸೊ ನೀವ್ ಏನೇ ಒಂದು ಸಾಧನೆ ಮಾಡಿದ್ರು ಡೀಪ್ ಆಗಿ ಕನೆಕ್ಟ್ ಆಗಿ ಪ್ರೀತಿಯಿಂದ ಮಾಡಿ. ಇದು ಆ ಧನುರ್ಮಾಸದ ಇದು. ಸೊ ಈ ಒಂದು ತಿಂಗಳನ್ನ ಭಕ್ತಿಗೋಸ್ಕರ ತೆಗ್ದಿಡೋದಕ್ಕೆ ಬೇರೆ ಏನು ಸೆಲೆಬ್ರೇಷನ್ ಮಾಡೋದಿಲ್ಲ. ಅಂದ್ರೆ ಬೇರೆ ಫಂಕ್ಷನ್ಸ್, ಬೇರೆ ಬಿಸ್ನೆಸ್ ಓಪನ್ ಮಾಡೋದು, ಮದ್ವೆ ಮಾಡೋದು ಅದೆಲ್ಲ ಮಾಡಿದ್ರೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಡಿವಿಯೇಟ್ ಆಗುತ್ತೆ. ನಿಮ್ ಟೈಮು ಅದಕ್ಕೆ ಹೋಗುತ್ತೆ. ಅದ್ರ ಬದಲು ನಿಮ್ಮ ಟೈಮ್ ನ ಫೋಕಸ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ ಮಂತ್ ನ ಇದಕ್ಕೆ ಅಂತ ಸಾಧನೆ, ನಿಮಗ್ ನೀವು ಸಾಧನೆ ಮಾಡ್ಕೊಳೋದಕ್ಕೆ ತೆಗ್ದಿಡೋದಕ್ಕೆ ಈ ತರ ಒಂದು ಪದ್ಧತಿ ಇದೆ. ಇಷ್ಟ ಆಯ್ತಾ? ಯಾರು ಜಾಯಿನ್ ಆಗಿದ್ದು ತುಂಬಾ ಜನ ಇದ್ದೀರಾ. ಯಾರಿಗಾರ ಇಷ್ಟ ಆಯ್ತಾ? ಸೊ ನೆಕ್ಸ್ಟ್ ಟಾಪಿಕ್ ಧನುರ್ಮಾಸದ ಇನ್ಫಾರ್ಮೇಶನ್. ಇನ್ನು ಯಾರಿಗಾರ ಏನಾರ ಹೇಳ್ಬೇಕು ಅಂದ್ರೆ ಶೇರ್ ಮಾಡ್ಬೋದು. ನನಗ್ ತಿಳಿದಿರೋದು ನಾನು ಹೇಳ್ದೆ, ನಿಮಗ್ ತಿಳಿದಿರೋದು ನೀವ್ ಹೇಳ್ಬೋದು. ಪ್ಲಸ್ ನೀವು ರಿಲ್ಯಾಕ್ಸ್ಡ್ ಆಗಿದ್ದಾಗ ನೀವ್ ಯಾವಾಗ ಬೆಸ್ಟ್ ಡಿಸಿಷನ್ ತಗೋತೀರಾ ನಿಮ್ ಲೈಫ್ ಅಲ್ಲಿ? ಟೈಪ್ ಮಾಡಿ, ನಿಮ್ ಲೈಫ್ ಅಲ್ಲಿ ನೀವ್ ಯಾವಾಗ ಬೆಸ್ಟ್ ಡಿಸಿಷನ್ಸ್ ತಗೋತೀರಾ? ಎಂತ ಒಂದ್ ಸಮಯದಲ್ಲಿ ನೀವು ಬೆಸ್ಟ್ ಡಿಸಿಷನ್ಸ್ ತಗೋತೀರಾ? ನಿಮ್ ಮನಸ್ಥಿತಿ ಹೇಗಿದ್ದಾಗ ಬೆಸ್ಟ್ ಡಿಸಿಷನ್ಸ್ ತಗೋತೀರಾ? ನೀವು ಸಮಾಧಾನವಾಗಿದ್ದಾಗ, ಪೀಸ್ಫುಲ್ ಆಗಿದ್ದಾಗ, ಸ್ಟ್ರೆಸ್ ಕಮ್ಮಿ ಇದ್ದಾಗ, ರಿಲ್ಯಾಕ್ಸ್ಡ್ ಆಗಿದ್ದಾಗ ನಿಮ್ ಮೈಂಡ್ ಅಟ್ ಮೋಸ್ಟ್ ಫಂಕ್ಷನ್ ಆಗುತ್ತೆ. ಅಂದ್ರೆ ನಿಮ್ ಮೈಂಡಿಗೆ ಯೋಚನೆ ಮಾಡೋ ಅಂತ ಶಕ್ತಿ ಇರುತ್ತೆ.
ಆ ರಿಲ್ಯಾಕ್ಸೇಷನ್ ಸಿಗೋದು, ಪೀಸ್ ಅನ್ನೋದು, ನೆಮ್ಮದಿ ಅನ್ನೋದು ಆಚೆ ಕಡೆ ಸಿಗೋದಿಲ್ಲ. ವೆನ್ ವಿ ಆರ್ ಅಟ್ ರಿಲ್ಯಾಕ್ಸ್ ಸ್ಟೇಟ್, ಎಸ್ ಆಫ್ ಕೋರ್ಸ್. ಸೊ ವೆನ್ ಯು ಆರ್ ಅಟ್ ಅ ರಿಲ್ಯಾಕ್ಸ್ ಸ್ಟೇಟ್ ಅಂದ್ರೆ ನೀವು ಯಾವಾಗ ರಿಲ್ಯಾಕ್ಸ್ಡ್ ಆಗಿರ್ತೀರೋ ಅವಾಗ ಯಾವುದೊಂದು ವಿಷಯನೇ ಆಗ್ಲಿ, ನೀವು ಸಮಾಧಾನದಿಂದ ಸೊಲ್ಯೂಷನ್ನ ಹುಡುಕ್ತೀರ. ಆಂಗ್ಸೈಟಿ ಆಗಲ್ಲ, ಸ್ಟ್ರೆಸ್ ಆಗಲ್ಲ, ಟೆನ್ಷನ್ ಆಗಲ್ಲ. ಎಲ್ಲರ ಜೀವನದಲ್ಲೂ ಸಮಾಧಾನದಲ್ಲಿ ಇದ್ದಾಗ, ಸಮಾಧಾನ ಎಲ್ಲರ ಜೀವನದಲ್ಲೂ ಹೆಲ್ತ್ ಇಶ್ಯೂಸ್ ಇರುತ್ತೆ, ಇಲ್ಲ ರಿಲೇಶನ್ಶಿಪ್ ಇಶ್ಯೂಸ್ ಇರುತ್ತೆ, ಇಲ್ಲ ವೆಲ್ತ್ ಇಶ್ಯೂಸ್ ಇರುತ್ತೆ, ಇಲ್ಲ ಅಪ್ಪ ಅಮ್ಮ ಇರೋದಿಲ್ಲ, ಇಲ್ಲ ಸತ್ತೋಗಿರ್ತಾರೆ ಯಾರೋ, ಏನಾರ ಒಂದು ತೊಂದರೆ ಇದ್ದೇ ಇರುತ್ತೆ ಜೀವನದಲ್ಲಿ. ಆ ತೊಂದ್ರೆನ ಎಕ್ಸೆಪ್ಟ್ ಮಾಡಿ, ಆ ತೊಂದರೆಗಳನ್ನ ಎಕ್ಸೆಪ್ಟ್ ಮಾಡಿ ಅದರಿಂದ ರೀಬಿಲ್ಡ್ ಅಂದ್ರೆ ಅದರಿಂದ ಮೇಲ್ ಹೇಗೆ ಎದೋಳೋದು. ಈಗ ಸಾಗರದಲ್ಲಿ ಜೀವನ ಅನ್ನೋದು ಒಂದು ಸಾಗರ. ಆ ಸಾಗರನ ಸ್ವಿಮ್ ಮಾಡಿ ಆ ಕಡೆ ಹೋಗೋದಕ್ಕೆ, ಇಲ್ಲ ಸಾಗರದಲ್ಲಿ ಸ್ವಿಮ್ ಮಾಡೋದಕ್ಕೆ ಒಂದು ಬೋಟ್ ಸಿಕ್ದಂಗೆ ಈ ಆಧ್ಯಾತ್ಮ ಸಾಧನೆ. ಈ ಆಧ್ಯಾತ್ಮ ಸಾಧನೆದು ನಿಮ್ದು ಗೈಡೆನ್ಸ್ ಏನಾರ, ನಿಮ್ದು ಆಧ್ಯಾತ್ಮ ಸಾಧನೆ ಅಂದ್ರೆ ಪೂಜೆ ಯಾಕೆ ಮಾಡ್ಬೇಕು, ಮೆಡಿಟೇಷನ್ ಯಾಕೆ ಮಾಡ್ಬೇಕು, ಇಲ್ಲ ಸ್ಪಿರಿಚುವಲ್ ಹಾದಿಲಿ ಯಾಕೆ ನಾವು ನಡಿಬೇಕು ಅಂದ್ರೆ, ಸ್ಪಿರಿಚುವಲ್ ಹಾದಿ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ, ಒಂಥರ ಬೋಟ್ ಇದ್ದಂಗೆ. ನೀವು ಸಮುದ್ರದಲ್ಲಿ ಹಾಗೆ ಸ್ವಿಮ್ ಮಾಡ್ಕೊಂಡು ಹೋಗೋದಕ್ಕೂ ಒಂದು ಬೋಟ್ ಸಿಕ್ಕಿದ್ರೆ ನಿಮ್ಗೆ ಎಷ್ಟು ರಿಲ್ಯಾಕ್ಸ್ಡ್ ಅನ್ಸುತ್ತೆ, ಆ ತರ ಇದೊಂದು ಬೋಟ್. ಸೊ ಮೆಡಿಟೇಷನ್ ಮಾಡೋದ್ರಿಂದ ಎಲ್ಲ ಸಿಕ್ಬಿಡೋದಲ್ಲ. ಆಧ್ಯಾತ್ಮ ಸಾಧನೆಗೆ ನಿಮ್ಮ ಬಾಡಿನೂ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಮನಸ್ಥಿತಿಗೆ ಎಷ್ಟು ಎಕ್ಸಸೈಸ್ ಮಾಡ್ತಿರೋ ಅದೇ ತರ ನಿಮ್ ದೇಹಕ್ಕೂ ಎಕ್ಸಸೈಸ್ ಮಾಡ್ಲೇಬೇಕು ದಿನನಿತ್ಯದಲ್ಲಿ. ನಿಮ್ಮ ಲೆವೆಲ್ ನೋಡ್ಕೊಂಡು. ಫಾರ್ ಎಕ್ಸಾಂಪಲ್, ನಮ್ ಬಾಡಿ ಒಂದು ಐರನ್ ಇದ್ದಂಗೆ. ಐರನ್ ಅಂದ್ರೆ ಕಬ್ಣ. ಕಬ್ಣನ ಉಪಯೋಗಿಸ್ದಿದ್ರೆ ಏನಾಗುತ್ತೆ? ಏನಾಗುತ್ತೆ ಕಬ್ಣನ ಉಪಯೋಗಿಸ್ದಿದ್ರೆ? ಮೆಸೇಜ್ ಮಾಡಿ. ಕಬ್ಣನ ಉಪಯೋಗಿಸ್ದಿದ್ರೆ ಏನಾಗುತ್ತೆ? ತುಂಬಾ ದಿವಸ ಹಾಗೆ ಎತ್ತಿಟ್ರೆ ಏನಾಗುತ್ತೆ? ತುಕ್ಕಿಡಿಯುತ್ತೆ. ಎಸ್, ವೆರಿ ಗುಡ್. ಕಬ್ಣ ತರ ನಮ್ ದೇಹ ಕೂಡ. ನಮ್ ದೇಹದ ಅಂಗಾಂಗಗಳನ್ನ ನಾವ್ ಆಕ್ಟಿವೇಟ್ ಮಾಡ್ಲಿಲ್ಲ ಅಂದ್ರೆ ನಮ್ ದೇಹ ಫಂಕ್ಷನ್ ಮಾಡೋದ್ ನಿಲ್ಲುತ್ತೆ. ಸೊ ದಿನನಿತ್ಯದಲ್ಲಿ ಎಕ್ಸಸೈಸ್ ಬೇರೆ ಬೇರೆ ರೀತಿಲಿ ನೀವು ಮಾಡ್ಬೋದು. ನಿಮಗೆ ಯಾವ್ದು ಕಂಫರ್ಟಬಲ್, ನಿಮ್ ಮೆಡಿಕಲ್ ಕಂಡೀಷನ್ ನೋಡ್ಕೊಂಡು, ಇಲ್ಲ ಯೋಗ, ಇಲ್ಲ ಸೂರ್ಯ ನಮಸ್ಕಾರ, ವಾಕಿಂಗ್, ಇಲ್ಲ ಜಾಗಿಂಗ್, ಇಲ್ಲ ಸ್ವಿಮ್ಮಿಂಗ್, ಸೈಕ್ಲಿಂಗ್, ಡಾನ್ಸಿಂಗ್, ಇಲ್ಲ ಜಿಮ್ಮು, ಜುಂಬಾ, ಯಾವ್ದಾರ ಒಂದು ಆಕ್ಟಿವಿಟಿನ ನೀವು ಡೈಲಿ ಮಾಡ್ಲೇಬೇಕು. ಮನೆ ಕೆಲ್ಸಾನು ಓಕೆ, ಬಟ್ ಪ್ರತಿಯೊಂದು ಅಂಗಾಂಗನು ಆಕ್ಟಿವೇಟ್ ಆಗ್ಬೇಕು. ಅದಕ್ಕೆ ನೀವು ವರ್ಕ್ಶಾಪ್ಸ್ ನೋಡಿದೀರಾ? ಈಗ ಆರ್ಟ್ ಆಫ್ ಲಿವಿಂಗೇ ಆಗ್ಲಿ, ಸದ್ಗುರುದೇ ಆಗ್ಲಿ, ಯಾವ್ದೇ ಒಂದು ವರ್ಕ್ಶಾಪ್ ಹೋದ್ರುನು ನಿಮ್ಮನ್ನ ಓಡಿಸ್ತಾರೆ, ಇಲ್ಲ ಜಂಪ್ ಮಾಡಿಸ್ತಾರೆ, ಇಲ್ಲ ಏನೋ ಒಂದು ಎಕ್ಸಸೈಸ್ ಮಾಡಿಸ್ತಾರೆ. ಆ ಎಕ್ಸಸೈಸ್ ಯಾಕೆ ಮಾಡ್ಸೋದು ಅಂದ್ರೆ ಪ್ರತಿಯೊಂದು ಅಂಗಾಂಗನು, ಪ್ರತಿಯೊಂದು ಕಣಕಣನು ಆಕ್ಟಿವೇಟ್ ಆಗ್ಬೇಕು ಅಂತ. ಪ್ರತಿಯೊಂದು ಕಣಕಣನು ಆಕ್ಟಿವೇಟ್ ಆದಾಗೇನೆ ಅದ್ರೊಳಗಡೆ ಎನರ್ಜಿ ಫ್ಲೋ ಆಗೋದು, ನೀವು ಅಟ್ಮೋಸ್ಟ್ ಫಂಕ್ಷನ್ ಮಾಡೋದು. ಆಯ್ತಾ? ನಿಮ್ ದೇಹಕ್ಕೆ ನೀವೇನಾರ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ ದೇಹ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪಿರಿಚುವಲ್ ಸಾಧನ. ನಿಮ್ ದೇಹ ಬಾಧೆ ಪಡ್ತಾ ಇದ್ರೆ ನಿಮಗೆ ಎನರ್ಜಿ ಇರೋದಿಲ್ಲ. ಎನರ್ಜಿ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ. ಇದನ್ನ ಒಪ್ತೀರಾ? ಅಗ್ರಿ ಮಾಡ್ತೀರಾ? ಎಸ್ ಆರ್ ನೋ ಟೈಪ್ ಮಾಡಿ. ಓಕೆ. ಸೊ ನಿಮ್ ದೇಹದ ಬಾಡಿನ ನೀವು ಎಕ್ಸಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಾಡಿಗೆ ಫುಡ್ ಅದು. ಎಕ್ಸಸೈಸ್ ಅನ್ನೋದು ಬಾಡಿಗೆ ಫುಡ್. ಅದ್ರ ಜೊತೆಗೆ ಮೈಂಡಿಗೂ ಕೂಡ, ನೀವು ಮನ್ಸಿನ ಶಾಂತಿ ಇಲ್ಲ ಅಂದ್ರೂ ನೀವು ಆಧ್ಯಾತ್ಮ ಸಾಧನೆ ಕಡೆ ಬರೋದಕ್ಕಾಗಲ್ಲ.
ನಿಮ್ ಮೈಂಡಿಗೆ ಯಾವ್ದು ಫುಡ್? ನಿಮ್ ಮೈಂಡಿಗೆ ಏನೇನ್ ಮಾಡ್ತೀರಾ? ನಿಮ್ ಮನಸ್ಥಿತಿಗೆ ಏನೇನ್ ಮಾಡ್ತೀರಾ? ಏನ್ ಆಕ್ಟಿವಿಟೀಸ್ ಮಾಡ್ತೀರಾ? ಟೈಪ್ ಮಾಡಿ. ಧ್ಯಾನ 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 ಧ್ಯಾನ. ಮಾಡ್ತೀವಿ. ಓಕೆ. ಧ್ಯಾನ. ಓಕೆ. ಅದ್ ಬಿಟ್ಟು ಬೇರೆ ಬೇರೆದು, ಬೇರೆ ಬೇರೆ ತುಂಬಾ ಆಕ್ಟಿವಿಟೀಸ್ ಇದೆ. ನಿಮ್ ಮನ್ಸಿನ ಸ್ಥಿತಿನ ಇಂಪ್ರೂವ್ ಮಾಡೋದಕ್ಕೆ ಮ್ಯೂಸಿಕ್ ಥೆರಪಿ ಇದೆ. Listening to good ಮೆಡಿಟೇ music. ಸಿಟ್ ಸೈಲೆಂಟ್. ಎಸ್. ಮ್ಯೂಸಿಕ್ ಲಿಸನ್ ಮಾಡೋದು. ನಾವು ಹುಟ್ಟುತ್ತಾನೆ ಫಸ್ಟ್ ಕೇಳಿರೋ ನಾದ ನಮ್ ತಾಯಿ ಹಾರ್ಟ್ ಬೀಟ್. ಸೊ ನಾದ, ಮ್ಯೂಸಿಕ್ ಅನ್ನೋದು ಸೃಷ್ಟಿಲೂ ಇದೆ, ಪ್ರಕೃತಿಲೂ ಇದೆ. ಗಾಳಿ ಒಂದ್ ಸೌಂಡ್ ಮಾಡುತ್ತೆ, ಅಲೆಗಳು ಸಾಗರದಲ್ಲಿ ಅಲೆ ಒಂದ್ ಸೌಂಡ್ ಮಾಡುತ್ತೆ, ಗಿಡಗಳು ಒಂದ್ ಸೌಂಡ್ ಮಾಡುತ್ತೆ. ಸೊ ಹಿಯರಿಂಗ್ ಮ್ಯೂಸಿಕ್, ಸೇಯಿಂಗ್ ಮಂತ್ರ, ಎಸ್. ಅದ್ರ ಜೊತೆ ಆಡೋದು, ಸಿಂಗಿಂಗ್, ಡಾನ್ಸಿಂಗ್, ಸ್ಪೋರ್ಟ್ಸ್, ನೇಚರ್ನ ಅಂದ್ರೆ ಸೃಷ್ಟಿನ ನೋಡೋದು, ಪ್ರಕೃತಿನ ನೋಡೋದು, ಪ್ರಕೃತಿ ಜೊತೆ ಕನೆಕ್ಟ್ ಆಗೋದು. ಹಾಬಿ, ನಿಮ್ಮಲ್ಲಿ ಏನಾರ ಒಂದು ಹಾಬಿ ಇರ್ಬೋದು. ಪೇಂಟಿಂಗ್ ಇರ್ಬೋದು, ನಿಟ್ಟಿಂಗ್ ಇರ್ಬೋದು, ಕುಕ್ಕಿಂಗ್ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು. ಏನೋ ಒಂದು ಹಾಬಿ ಇರುತ್ತೆ. ಆ ಹಾಬಿ ಜೊತೆ ಕನೆಕ್ಟ್ ಮಾಡಿ. ಜರ್ನಲಿಂಗ್ ಅಂದ್ರೆ ಡೈರಿ ಬರೆಯೋದು. ನಿಮ್ಮೊಂದು ಮನಸಾಳದ ಮಾತುಗಳನ್ನ ಯಾರಿಗೂ ಹೇಳ್ಕೊಡಕ್ ಆಗ್ತಾ ಇರಲ್ಲ ಅಂತ ಮಾತನ್ನೆಲ್ಲ ಬರಿಬೋದು. ಮತ್ತೆ ಬುಕ್ ಓದೋದು, ಸೈಲೆಂಟ್ ಆಗಿ ಕುತ್ಕೊಳೋದು, ಸೀಯಿಂಗ್ ಫ್ಲವರ್ಸ್. ಎಸ್, ಫ್ಲವರ್ ಥೆರಪಿ, ಅಕ್ವೇರಿಕ್ ಅಕ್ವೇರಿಯಂ ಥೆರಪಿ ಅಂದ್ರೆ ಫಿಶ್ ನ ನೋಡೋದು. ಮತ್ತೆ ರಿಟ್ರೀಟ್ಸ್ ಅಂತ ಮಾಡ್ತಾರೆ. ತುಂಬಾ ವರ್ಕ್ಶಾಪ್ಸ್ ನಡೀತಾ ಇರುತ್ತೆ. ಈ ತುಂಬಾ ಡಿಪ್ರೆಷನ್ ಅಲ್ಲಿ ಇರೋರು, ಇಲ್ಲ ನನಗೆ ಎಲ್ಲ ಆಗ್ತಾ ಇದೆ, ಯಾಕೆ ನನಗೆ ಎಲ್ಲ ಆಗ್ತಾ ಇದೆ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇರ್ತೀರಲ್ಲ, ಅಂತವ್ರೆಲ್ಲ ಫಸ್ಟ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡು, ಭೂಮಿ ಮೇಲೆ ಯಾವುದು ಶಾಶ್ವತ ಅಲ್ಲ. ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ. ಇವತ್ ನಾನ್ ಈ ಕ್ಲಾಸ್ ತಗೋತಾ ಇದ್ದೀನಿ, ನಾಳೆ ಇನ್ನೊಬ್ರು ಯಾರೋ ತಗೋತಾರೆ. ನನ್ ಕುರ್ಚಿನ ಇನ್ನೊಬ್ರು ಯಾರೋ ತಗೋತಾರೆ. ಈಗ ನೀವೇನೋ ಮಾಡ್ತಾ ಇದ್ದೀರಾ, ಏನೋ ಕೆಲಸ ಆಫೀಸಲ್ಲಿ ಮಾಡ್ತಾ ಇರ್ತೀರಲ್ಲ, ಮನೇಲಿ ಮಾಡ್ತಾ ಇರ್ತೀರಾ. ನೀವಿಲ್ಲ ಅಂತ ಯಾವ್ದು ಏನು ನಿಲ್ಲೋದಿಲ್ಲ. ಎಲ್ಲದಕ್ಕೂ ರೀಪ್ಲೇಸ್ಮೆಂಟ್ ಇದೆ. ಸೃಷ್ಟಿಲಿ ಆಟೋ ರೀಪ್ಲೇಸ್ಮೆಂಟ್ ಇದೆ. ಸೊ ನೀವ್ ಇರ್ಬೇಕಾದ್ರೆ ನೀವ್ ಆ ಆ ಒಂದು ಸ್ಥಾನದಲ್ಲಿ, ಅಂದ್ರೆ ಯಾವ ಮನೇಲಿ ಇದ್ದೀರಾ, ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ, ಏನ್ ಪಾತ್ರ ಮಾಡ್ತಾ ಇದ್ದೀರೋ ಆ ಪಾತ್ರನ ಪ್ರೀತಿಯಿಂದ ಇನ್ವಾಲ್ವ್ ಆಗಿ, ಪ್ರೀತಿಯಿಂದ ಮಾಡಿ, ಅದರಿಂದ ಬ್ಲೂಮ್ ಆಗಿ, ಅಂದ್ರೆ ಕಲೀರಿ, ಎವಾಲ್ವ್ ಆಗಿ. ಇವತ್ತು ಕೆಲವ್ರದ್ದು ಪ್ರಶ್ನೆ ಇತ್ತು, ಅಂದ್ರೆ ಅವ್ರ ಪೇರೆಂಟ್ಸ್ ಇಲ್ಲ ಅಂತ. ಸೊ ಪೇರೆಂಟ್ಸ್ ಇಲ್ಲ, ಸತ್ತೋಗಿದ್ದಾರೆ ಅಂದ್ರೆ ಅವ್ರು ಒಂದ್ ಸ್ವಲ್ಪ ಮುಂದೆ ಹೋಗಿದ್ದಾರೆ, ನಾವು ಮತ್ತೆ ಸ್ವಲ್ಪ ನಿಧಾನವಾಗಿ ಹೋಗ್ತೀವಿ. ನಾವೇನು ಹೋಗ್ದಿರ ಇರೋದಿಲ್ಲ. ಅವ್ರು ಸ್ವಲ್ಪ ಬೇಗ ಹೋಗಿದ್ದಾರೆ, ಅವ್ರನ್ನ ಕಳ್ಸ್ಕೊಡಿ ಪ್ರೀತಿಯಿಂದ. ಯಾರು ಶಾಶ್ವತ ಇಲ್ಲ, ಆಯ್ತಾ? ಆ ಒಂದ್ ಎಕ್ಸೆಪ್ಟೆನ್ಸ್ ಮನೋಭಾವ ಬರೋದು ಈ ಒಂದು ಪ್ರಾಕ್ಟೀಸ್ ಇಂದ. ಎಲ್ಲಾ ನಂದು ನನ್ ಜೊತೆನೆ ಇರ್ಬೇಕು. ಈ ಡಿಟ್ಯಾಚ್ಮೆಂಟ್ ನ ಅಟ್ಯಾಚ್ಮೆಂಟ್ ನ ಬಿಟ್ಟು ಡಿಟ್ಯಾಚ್ಮೆಂಟ್ ನ ಪ್ರಾಕ್ಟೀಸ್ ಮಾಡೋದೇ ಜೀವನ. ಯಾರು ಹುಟ್ತಾನೆ ಯಾರ ಜೊತೆನೂ ಬಂದಿರಲ್ಲ. ವಿ ಆರ್ ಬಾರ್ನ್ ಅಲೋನ್, ವಿ ಡೈ ಅಲೋನ್. ಅಂದ್ರೆ ಹುಟ್ತಾನೂ ಒಬ್ರೇ ಬರ್ತೀವಿ, ಸಾಯ್ತಾನೂ ಒಬ್ರೇ ಹೋಗ್ತೀವಿ. ಈ ಮಧ್ಯದಲ್ಲಿ ಜೀವನ. ಆ ಮಧ್ಯದಲ್ಲಿ ಏನ್ ಕಲಿತೀವಿ, ಅತಿಯಾಗಿ ಏನೂ ಮಾಡ್ಬಾರ್ದು. ಓಕೆ, ಲಲಿತಾ ಸಹಸ್ರನಾಮ ಇದಕ್ಕೆ ಹೋಗ್ತೀನಿ. ಸೊ ಸಿಕ್ಸ್ತ್ ವರ್ಸ್ ಅಂದ್ರೆ 11ನೇ ಲೈನ್. ಸಿಕ್ಸ್ತ್ ವರ್ಸ್ 11ನೇ ಲೈನ್. ಕನ್ನಡ ಗ್ರೂಪ್ ಅಲ್ಲಿ ಅಂದ್ರೆ ಪ್ರನೌನ್ಸಿಯೇಷನ್ ಮಹಾಪ್ರಾಣ, ಅಲ್ಪ ಪ್ರಾಣ, ಒಂದ್ ಸ್ವಲ್ಪ ನಂದು ಪ್ರನೌನ್ಸಿಯೇಷನ್ ಅಷ್ಟು ಕರೆಕ್ಟ್ ಇಲ್ಲ. ಟಿ.ಎಸ್. ರಂಗನಾಥ್ ಅವ್ರದ್ದು ಯೂಟ್ಯೂಬ್ ಅಲ್ಲಿ ಇದೆ, ಅದರಲ್ಲಿ ಉಚ್ಚಾರಣೆ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಟಿ.ಎಸ್. ರಂಗನಾಥ್ ಅವ್ರನ್ನ ಫಾಲೋ ಮಾಡಿ. ಈ ಗ್ರೂಪ್ ಅಲ್ಲೂ ಕೂಡ ಮಹಾಪ್ರಾಣ, ಅಲ್ಪ ಪ್ರಾಣ, ಮತ್ತೆ ಪ್ರೊನೌನ್ಸಿಯೇಷನ್ ಸ್ವಚ್ಛವಾಗಿ ಬರೋರು ವಾಲಂಟಿಯರ್ ಆಗಿ ಖಂಡಿತ ಹೇಳ್ಕೊಡ್ಬೋದು. ಮತ್ತೆ ನನ್ಗೂ ಅಂದ್ರೆ ನಾನು ಕಲಿತೀನಿ, ಬಟ್ ಕನ್ನಡ ಒಂದ್ ಸ್ವಲ್ಪ ಅಷ್ಟು ಗ್ರಿಪ್ ಇಲ್ಲ. ಸೊ ಆಪರ್ಚುನಿಟಿ ಇದೆ, ಯಾರಿಗಾರ ಇಂಟ್ರೆಸ್ಟ್ ಇದ್ರೆ, ನಿಮ್ಗೆ ಟೈಮ್ ಇದ್ರೆ
ನೀವು ವಾಲಂಟಿಯರ್ ಆಗಿ ಹೇಳ್ಕೊಡ್ಬೋದು, ಇಲ್ಲ ಪ್ರೊನೌನ್ಸಿಯೇಷನ್ಗೆ ಹೆಲ್ಪ್ ಮಾಡ್ಬೋದು. ಸೊ ವದನಸ್ಮರ ಮಾಂಗಲ್ಯ ಗೃಹ ತೋರಣ ಚೆಲ್ಲಿಕಾ ವಕ್ರಲಕ್ಷ್ಮಿ ಪರಿವಾಹ ಚಲನ್ಮೀನಾಬಲೋಚನ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ವಕ್ರಲಕ್ಷ್ಮಿ ಪರಿವಾಹ ಚಲನ್ಮೀನಾಬಲೋಚನ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚೆಲ್ಲಿಕಾ ವಕ್ರಲಕ್ಷ್ಮಿ ಪರಿವಾಹ ಚಲನ್ಮೀನಾಬಲೋಚನ. ವದನ ಸ್ಮರ, ವದನ ಅಂದ್ರೆ ಮುಖ, ಮುಖ ಆಯ್ತಾ. ವದನ ಸ್ಮರ, ಸ್ಮರ ಅಂದ್ರೆ ಮನ್ಮತ, ಮನ್ಮತ ಅಂದ್ರೆ ಗಾಡ್ ಆಫ್ ಲವ್, ಅಂದ್ರೆ ಈಶ್ವರ, ಪ್ರೀತಿ ಪಾತ್ರರು, ಪ್ರೀತಿ ಪಾತ್ರ ಅಂದ್ರೆ ದೇವಿ ಗಂಡ ಅಂತ ಅಂದ್ರೆ ವದನ ಸ್ಮರ ಮನ್ಮತ. ವದನ ಸ್ಮರ ಮುಖ, ಮುಖ ಮುಖ ಎಂಟ್ರೆನ್ಸ್ ತರ, ಮುಖ ಮನ್ಮಥನ್ಗೆ ಎಂಟ್ರೆನ್ಸ್, ದೇವಿ ಮುಖ ಮನ್ಮಥನ್ಗೆ ಎಂಟ್ರೆನ್ಸ್. ದೇವಿ ಮನ್ಮಥನ್ಗೆ ಜಾಗ ಕೊಟ್ಟಿರೋದು ಮೈಂಡ್ ಅಲ್ಲಿ, ಅಂದ್ರೆ ಹೃದಯದಲ್ಲಿ, ಮನ್ಸಲ್ಲಿ, ಮನ್ಸಲ್ಲಿ ಮನ್ಮಥನ್ಗೆ ಜಾಗ ಕೊಟ್ಟಿರೋದು. ಅದರಲ್ಲಿ ಪರ್ಟಿಕ್ಯುಲರ್ಲಿ ಮಾಂಗಲ್ಯ ಅಂದ್ರೆ ಅದೇ ಸೇಕ್ರೆಡ್ ತಾಳಿ, ಸೇಕ್ರೆಡ್ ದಾರದಿಂದ ಇದಾಗಿರೋದು. ಗೃಹ ತೋರಣ ಚೆಲ್ಲಿಕಾ, ಗೃಹ ತೋರಣ ಅಂದ್ರೆ ಮನೆಗೆ ನಾವ್ ಚಪ್ರ ಹಾಕ್ತಿವರ, ಅದೇ ತರ ದೇವಿದು ಹುಬ್ಬು, ದೇವಿದು ಹುಬ್ಬು ಎಂಟ್ರೆನ್ಸ್. ದೇವಿ ಮನ್ಸಿಗೆ ಅಂದ್ರೆ ಮೈಂಡಿಗೆ ಮನ್ಮಥನ್ನ ವೆಲ್ಕಮ್ ಮಾಡ್ತಾ ಇರೋದು. ಸೊ ಮನ್ಮಥನ್ ಜಾಗ ದೇವಿ ಮನ್ಸು, ಹೃದಯ, ದೇವಿ ಮನ್ಸೊಳಗಡೆ. ಸೊ ಗೃಹ ತೋರಣ ಚಿಲಿಕ ಉಬ್ಬು ಆರ್ಚ್ ತರ. ಆರ್ಚ್ ಅಂದ್ರೆ ಇವಾಗ ನೀವ್ ಯಾವ್ದೇ ಒಂದ್ ದೇವಸ್ಥಾನ ನೋಡಿ, ಇಲ್ಲ ಮನೆ ನೋಡಿ, ಎಲ್ಲಿ ಸೆಲೆಬ್ರೇಷನ್ ನಡೀತಾ ಇರತ್ತೆ, ಎಲ್ಲಿ ಹಬ್ಬ ನಡೀತಾ ಇರತ್ತೆ, ಅಲ್ಲಿ ತೋರಣ ಹಾಕ್ತೀರಾ ನೀವು, ತೋರಣ ಹಾಕ್ತೀರಾ, ಇಲ್ಲ ಆರ್ಚ್ ತರ ಇರುತ್ತೆ. ಸೊ ದೇವಿ ಕಣ್ಣು ಹುಬ್ಬು ಆರ್ಚ್ ತರ ಇದೆ, ಮನ್ಮಥನ್ಗೆ ವೆಲ್ಕಮ್ ಮಾಡ್ತಾ ಇದೆ, ಡೆಕೋರೇಟ್ ಆಗಿದೆ. ಸೊ ಹುಬ್ಬಲ್ಲಿ ನೀವು ಡಾನ್ಸರ್ಸ್ ಮತ್ತೆ ಡ್ಯಾನ್ಸಿಂಗ್ ಇದ್ರಲ್ಲಿ ನೋಡಿ, ಹುಬ್ಬಲ್ಲೂ ಕೂಡ ನೀವು ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೋದು. ಕೆಲವೊಂದು ಡಾನ್ಸ್ ಶೈಲಿಲಿ ಹುಬ್ಬನ ಐಬ್ರೋಸ್ ನ ತುಂಬಾ ಉಪಯೋಗಿಸ್ತಾರೆ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಸೊ ದೇವಿ ಉಬ್ಬನ ತೋರಣ ಆಗಿ ಗೃಹ ತೋರಣ ಚಲಿಕ, ತನ್ನ ಮನಸ್ಸಿನ ಹೃದಯದ ಇದ್ರೊಳಗೆ ದೇಹದ ಮನ್ಸಲ್ಲಿ ತೋರಣ ತರ ಉಬ್ಬು ವ್ಯಕ್ತ ಆಗ್ತಾ ಇದೆ. ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಲಿಕ ಆರ್ಚ್. ಸೊ ದೇವಿದು ಮನ್ಸೊಳಗಡೆ ಸ್ಮರ ಅಂದ್ರೆ ವದನ ಸ್ಮರ ಮಾಂಗಲ್ಯ, ದೇವಿ ಮನ್ಸೊಳಗಡೆ ಮನ್ಮಥನ್ಗೆ ಜಾಗ ಕೊಟ್ಟಿರೋದು. ಆ ಜಾಗ ಕೊಟ್ಟಿರೋದು ಫುಲ್ ಸೆಲೆಬ್ರೇಷನ್ ಅಲ್ಲಿ, ಫುಲ್ ತೋರಣ ಕಟ್ಟಿರೋ ತರ. ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಲಿಕ, ಫೇಸ್ ಎಂಟ್ರೆನ್ಸ್ ಆಫ್ ದ ಮೈಂಡ್, ಎಂಟ್ರೆನ್ಸ್ ಮೈಂಡಿಗೆ ಕನ್ನಡದಲ್ಲಿ ಏನಂತಾರೆ, ಮನ್ಸು. ಸೊ ದೇವಿ ಸ್ಥಾನ ಕೊಟ್ಟಿರೋದು ಮನ್ಮಥನ್ಗೆ ತನ್ನ ಮನ್ಸಲ್ಲಿ. ಸೊ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಲಿಕ, ಅದು ಇಟ್ ಈಸ್ ಅ ಸ್ಪೆಷಲ್ ಡಿವೈನ್ ಪ್ಲೇಸ್, ಅಂದ್ರೆ ತುಂಬಾ ಅವಳ ಅಮೂಲ್ಯವಾದ ಹೃದಯದಲ್ಲಿ, ಸ್ಥಾನ. ಅವಳ ಹೃದಯದಲ್ಲಿ, ಹೃದಯದಲ್ಲಿ. ಆಮೇಲೆ ಐಬ್ರೋ ಪರ್ಟಿಕ್ಯುಲರ್ಲಿ ಆರ್ಚ್ ಅಂದ್ರೆ ಏನದು ತೋರಣ ತರ. ಈಗ ತೋರಣ, ಮನೆಗ್ ತೋರಣ ಕಟ್ಟಿರ್ತೀವಿ, ಗೃಹ ತೋರಣ ಮನೆಗೆ ಹಿಂಗೆ ತೋರಣ ಕಟ್ಟಿರ್ತೀವಿ, ಮತ್ತೆ ದೇವಸ್ಥಾನಕ್ಕೆಲ್ಲ ಆರ್ಚ್ ಗೋಪುರ ತರ ಇರುತ್ತೆ, ಆರ್ಚ್ ಇರುತ್ತೆ. ಸೊ ಆ ಆರ್ಚಿಗೆ ಇದನ್ನ ಹೋಲಿಸ್ತಾ ಇದ್ದಾರೆ, ಆಯ್ತಾ. ಡೋರ್ವೆ ಅಂದ್ರೆ ಈ ಆ ಐಬ್ರೋ ಮಧ್ಯದಲ್ಲಿ ಮೂರನೇ ಕಣ್ಣು ಇರುತ್ತೆ ಅಂತ, ಮೂರನೇ ಕಣ್ಣು ಅಂದ್ರೆ ಏನದು ಥರ್ಡ್ ಐ ಮೂರನೇ ಕಣ್ಣು ಇರುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ. ಮತ್ತೆ ಎಮೋಷನ್ಸ್ ಅಂದ್ರೆ ನಮ್ಮೊಂದು ಫೀಲಿಂಗ್ಸ್,
ಫೀಲಿಂಗ್ಸ್ನು ಪಡಿಸುತ್ತೆ. ಸೊ ಮನ್ಮಥಂದು ಮನೆ ದೇವಿ ಒಂದು ಆ ದೇವಿ ಮುಖದೊಳಗಡೆ ಹೃದಯದಲ್ಲಿ ಅಂದ್ರೆ ಮನ್ಸಲ್ಲಿ ದೇಹದಲ್ಲಿ ಸ್ಥಾನ ಕೊಟ್ಟಿರೋದು ಅಂತ. ವಕ್ರಲಕ್ಷ್ಮಿ ಪರಿವಾಹ ಚಲನ್ ಮೀನಾಬಲೋಚನ. ವಕ್ರಲಕ್ಷ್ಮಿ ಅಂದ್ರುನು ವಕ್ರ ಅಂದ್ರುನು ಇಲ್ಲಿ ಮುಖ ಅಂತಾನೆ. ವಕ್ರಲಕ್ಷ್ಮಿ ಅಂದ್ರೆ ಅಬಂಡೆನ್ಸ್ ಅಂದ್ರೆ ವೆಲ್ತ್ ಅಂದ್ರೆ ತುಂಬಾ. Ma'am, ಹೇಳಿ sorry, ma'am. ma'am. ಹಾ, That is not Vakra. It's Vaktra. ವಕ್ತ್ರ. ಓಕೆ, Vaktra. ವಕ್ತ್ರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆಕ್ಟ್ ಮಾಡಿರೋದಕ್ಕೆ. ವಕ್ತ್ರ ಲಕ್ಷ್ಮಿ. ವಕ್ತ್ರ ಅಂದ್ರೂನು ಮುಖ ಅಂತ. ಫೇಸ್, ದೇವಿ ಮುಖ ಹೇಗೆ ಕಾಣ್ತಾ ಇದೆ, ದೇವಿ ಮುಖನ ಆ ಸರೋವರಕ್ಕೆ ಹೋಲ್ಸಿದ್ದಾರೆ ಇಲ್ಲಿ. ಅಂದ್ರೆ ಅಬಂಡೆನ್ಸ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಅಂದ್ರೆ ಅತಿ ಹೆಚ್ಚಾಗಿ, ಅಂದ್ರೆ ಸೃಷ್ಟಿ ಪೂರ್ತಿ ಅಬಂಡೆನ್ಸ್. ಯಾರಿಗಾರ ಅಬಂಡೆನ್ಸ್ಗೆ ಏನಂತಾರೆ ಅಂತ ಹೇಳ್ತೀರಾ? ಯಥೇಚ್ಛವಾಗಿ ವೆಲ್ತಿ. ಹ್ಮ್. ಯಥೇಚ್ಛವಾಗಿ ಅಥವಾ ಸಮೃದ್ಧವಾಗಿ. ಯಥೇಚ್ಛವಾಗಿ. ಸೊ ಅಬಂಡೆನ್ಸ್, ದೇವಿ ಮುಖ, ದೇವಿದು ಮುಖನ ವಕ್ತ್ರ ಲಕ್ಷ್ಮಿ ಪರಿವಾಹ ಅಂದ್ರೆ ಆ ಒಂದು ಅಬಂಡೆನ್ಸ್ ಎನರ್ಜಿ, ಆ ಒಂದು ಅತಿ ಹೆಚ್ಚವಾಗಿರೋ ಎನರ್ಜಿ ನೀರಾಗಿ ಹರಿತಾ ಇದೆ, ಮುಖದಲ್ಲಿ ನೀರಾಗಿ ಹರಿತಾ ಇದೆ. ಆ ನೀರಿನ ಸರೋವರದಲ್ಲಿ ಅಂದ್ರೆ ಪ್ರತಿಯೊಂದು ವಸ್ತುನು ಹರಿತಾ ಇದೆ. ಆ ನೀರಿನ ಸರೋವರದಲ್ಲಿ ದೇವಿ ಕಣ್ಣನ್ನ ಮೀನಿಗೋಲ್ಸಿದ್ದಾರೆ. ಮೀನ್ ತರ ಓಡಾಡ್ತಾ ಇದೆ, ಚಲನೆ ಮಾಡ್ತಾ ಇದೆ. ಮೀನಿಗೆ ವಿಶೇಷವಾದದ್ದು ಕಣ್ಣು ಮುಚ್ಚೋದಿಲ್ಲ. ಸೊ ಸದಾ ಮೀನಾಕ್ಷಿ ರೂಪದಲ್ಲಿ ಸದಾ ಆಳವಾಗಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಮಾನಿಟರ್ ಮಾಡ್ತಾ ಇದ್ದಾಳೆ, ಗೈಡ್ ಮಾಡ್ತಾ ಇದ್ದಾಳೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಸದಾ. ಸೊ ವಕ್ತ್ರ ಲಕ್ಷ್ಮಿ ಪರಿವಾಹ ಚಲನ್ ಮೀನಾಬಲೋಚನ. ಚಲನ್ ಮೀನಾಬಲೋಚನಾಯ ನಮಃ ಅಂದ್ರೆ ಚಲನ್ ಮೀನಾಬ ಅಂದ್ರೆ ಮೀನಿಗೆ ಹೋಲಿಸಿದ್ದಾರೆ. ಸೊ ದೇವಿ ಮುಖ ಯಥೇಚ್ಛವಾದ ಎನರ್ಜಿ ಫ್ಲೋ, ಗ್ಲೋ ಆಗ್ತಾ ಇದೆ. ಅಂದ್ರೆ ಅಷ್ಟು ಅಬಂಡೆನ್ಸ್ ವೆಲ್ತ್ ಏನೇ ಆಗ್ಲಿ, ವೆದರ್ ಇಟ್ ಇಸ್ ಅಂದ್ರೆ ದುಡ್ಡೇ ಆಗ್ಲಿ, ಹೆಲ್ತೇ ಆಗ್ಲಿ, ಇಂಥದ್ ಇಲ್ಲ ಅನ್ನೋ ಹಾಗಿಲ್ಲ. ಸೊ ಯಥೇಚ್ಛವಾಗಿ ಪ್ರತಿಯೊಂದು ವಿಷಯದಲ್ಲೂ ಅಂದ್ರೆ ಸೃಷ್ಟಿಕರ್ತೆ. ಸೊ ಮೀನಿಗೆ ಯಾಕೆ ಹೋಲ್ಸಿದ್ದಾರೆ ಅಂದ್ರೆ ಕಣ್ಣು, ದೇವಿ ಕಣ್ಣು ಸದಾ ಗಮನಿಸ್ತಾ ಇರುತ್ತೆ. ಸೊ ಸದಾ ಗಮನಿಸ್ತಾ ಇರುತ್ತೆ. ಮತ್ತೆ ಸರೋವರದಲ್ಲಿ ಮೀನ್ ಹೇಗ್ ಓಡಾಡುತ್ತೋ ಹಾಗೆ ದೇವಿ ಕಣ್ಣು ಚಲನೆ ಮಾಡ್ತಾ ಇದೆ ಅಂತ ಈ ಒಂದು ಮಂತ್ರದಲ್ಲಿ ಹೇಳಿರೋದು. ವಕ್ತ್ರ ಲಕ್ಷ್ಮಿ ಪರಿವಾಹ ಚಲನ್ ಲೋಚನ. ಸೊ ನೀವು ಅಬ್ಸರ್ವ್ ಮಾಡಿದೀರಾ, ಹಾಸ್ಪಿಟಲ್ಸ್ಗೆ ಮತ್ತೆ ಕೆಲವೊಂದು ಧ್ಯಾನ ಸ್ಥಾನಗಳಿಗೆ ಹೋದಾಗ ಅಕ್ವೇರಿಯಂನ ಇಟ್ಟಿರ್ತಾರೆ. ಅಕ್ವೇರಿಯಂ ಅಲ್ಲಿ ಫಿಶ್ ಮೂವ್ಮೆಂಟ್ ನು ಅಬ್ಸರ್ವ್ ಮಾಡಿದ್ರೆ ಅಕ್ವೇರಿಯಂ ಥೆರಪಿ ಅಂತಾನು ಮಾಡ್ತಾರೆ. ಸೊ ಅಕ್ವೇರಿಯಂ ಥೆರಪಿಲಿ ಫಿಶ್, ಮೀನು ಓಡಾಡೋದ್ ನೋಡ್ತಾ ಇದ್ರೆ ಮನ್ಸಿಗೆ ಏನೋ ಒಂದು ಕಾಮ್ನೆಸ್ ಬರುತ್ತೆ, ಮನ್ಸು ಏನೋ ಒಂದು ಸಮಾಧಾನ ಸಿಗುತ್ತೆ. ಸೊ ಅದು ಒಂದು ಸೈಂಟಿಫಿಕಲಿ ಪ್ರೂವನ್ ಅಕ್ವೇರಿಯಂ ಥೆರಪಿ ಅಂತಾನೂ ಇದೆ. ಸೊ ಇಲ್ಲಿ ದೇವಿ ಕಣ್ಣನ್ನ ಮೀನಿಗೆ ಹೋಲಿಸಿದ್ದಾರೆ. ಮತ್ತೆ ಆ ಒಂದು ಸರೋವರ ಅಂದ್ರೆ ಇಟ್ ಇಸ್ ಅಬಂಡೆನ್ಸ್ ಆಫ್ ವೆಲ್ತ್, ಎನರ್ಜಿ ಆಫ್ ಆಲ್ ಫಾರ್ಮ್ಸ್. ಬರೀ ಇಂಥದಿಲ್ಲ ಅಂತ ಇಲ್ಲ. ಸೊ ನಾವ್ ಹೆಂಗೆ ಮೆಡಿಟೇಷನ್ ಅಲ್ಲಿ ಏನು ಅಂದ್ರೆ, ನಾವು ಮೊಬೈಲ್ ಹೆಂಗೆ ಎನರ್ಜಿ ಡ್ರೈನ್ ಆದ್ರೆ ಪ್ರತಿನಿತ್ಯ ಮೊಬೈಲ್ ನಾವು
ಪ್ಲಗ್ಗಿಗೆ ಎಲೆಕ್ಟ್ರಿಕ್ ಸೋರ್ಸಿಗೆ ಪ್ಲಗ್ ಇನ್ ಮಾಡ್ತೀವಿ. ಅದೇ ನಮ್ಮನ್ನ ನಾವು ಈ ಒಂದು ಅಬಂಡೆನ್ಸ್ ಶಕ್ತಿಗೆ ಪ್ಲಗ್ ಈ ಒಂದು ಅಬಂಡೆನ್ಸ್ ಶಕ್ತಿಗೆ ಪ್ಲಗ್ ಇನ್ ಮಾಡಿದ್ರೆ ನಮ್ಮಲ್ಲಿ ಏನೇ ಒಂದು ಡಿಫಿಷಿಯನ್ಸಿ ಇರ್ಬೋದು, ಏನೇ ಒಂದು ತೊಂದರೆ ಇರ್ಬೋದು, ಏನೇ ಒಂದು ಸೀಕಿಂಗ್ ಇರ್ಬೋದು, ಏನೇ ಒಂದು ಇದಿರ್ಬೋದು, ಗೈಡೆನ್ಸ್ ಸಿಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಮೆಡಿಟೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು 8 ಅವರ್ ನಿದ್ದೆ ಮಾಡ್ತೀರಲ್ಲ, ಅವಾಗ ನಿದ್ದೆ ಮಾಡಿದಾಗ ಪ್ರತಿಯೊಂದು ಸೆಲ್ನು ಎನರ್ಜೈಸ್ಡ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಯಾವಾಗ ಹೀಲಿಂಗ್ ನಡೆಯುತ್ತೆ, ಹೀಲಿಂಗ್ ಅಂದ್ರೆ ನಿಮಗೆ ರೀಎನರ್ಜೈಸ್ಡ್ ಆಗುತ್ತೆ ಅಂದ್ರೆ ನಿಮ್ದು ಡೈಜೆಷನ್ ಆಕ್ಟಿವಿಟಿ ಅಂದ್ರೆ ಸ್ಟಾಪ್ ಆಗ್ಬೇಕು ಡೈಜೆಷನ್. ಅದಕ್ಕೆ ಹೇಳ್ತಾರೆ 7 o'clock ಮುಂಚೆ ಊಟ ಮಾಡಿ ಡಿನ್ನರ್ ಅಂತ. ಸೊ 7 o'clock ಮುಂಚೆ ಊಟ ಮಾಡಿದ್ರೆ ಅಪ್ರಾಕ್ಸಿಮೇಟ್ 3 to 4 hours ಡೈಜೆಷನ್ ಸಿಸ್ಟಮ್ ವರ್ಕ್ ಆಗ್ತಾ ಇದ್ರು ಬೈ 11 o'clock ಡೈಜೆಷನ್ ಅಂದ್ರೆ ಆಕ್ಟಿವಿಟಿ ನಿಂತ್ರೆ ಹೀಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಹೀಲಿಂಗ್ ಪ್ರಾಸೆಸ್ ಅಲ್ಲಿ ನಿಮ್ಮ ಒಂದು ಸೆಲ್ಸ್, ನಿಮ್ಮ ಒಂದು ಬಾಡಿ ಆಕ್ಟಿವಿಟೀಸ್ ಎಲ್ಲೆಲ್ಲಿ ಸ್ಟ್ರೆಸ್ ಆಗಿರುತ್ತೆ, ಮತ್ತೆ ನೋವು ಇರುತ್ತೆ, ಮತ್ತೆ ರೀಎನರ್ಜೈಸ್ಡ್ ಆಗ್ಬೇಕು. ಆ ಒಂದು ಹೀಲಿಂಗ್ ಪ್ರಾಸೆಸ್ ರಿಯಾಕ್ಟಿವೇಟ್ ಆಗೋದು, ಎನರ್ಜೈಸ್ ಆಗೋದು, ರೀಚಾರ್ಜ್ ಆಗೋದು ಸ್ಲೀಪ್ ಅಲ್ಲಿ, ನಿದ್ದೆ ಮಾಡಿದಾಗ. ಸೊ ನೀವು ಊಟ ಮಾಡೋದ್ ತಡ ಮಾಡಿದ್ರೆ ನಿಮ್ಮ ಹೀಲಿಂಗಿಗೆ ಅಂತ ಇರೋ ಒಂದು ಟೈಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು 10 ಗಂಟೆ 11 ಗಂಟೆಗೆ ಊಟ ಮಾಡಿದ್ರೆ ಡೈಜೆಷನ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆನೆ ಬೆಳಗಿನ ಜಾವ 2 ಗಂಟೆ 3 ಗಂಟೆ ಆಗ್ಬಿಟ್ಟಿರುತ್ತೆ. ಸೊ ನೀವು ಬೆಳಗ್ಗೆ 7 ಗಂಟೆಗೆ ಎದ್ರೂ ಬರೀ 1-2-3 ಅವರ್ಸ್ ಸಿಕ್ಕಿರುತ್ತೆ. ಸೊ ಆವಾಗ ನಿಮ್ಗೆ ಟಯರ್ಡ್ನೆಸ್ ಫೀಲ್ ಆಗುತ್ತೆ, ಅಯ್ಯೋ ಶಕ್ತಿನೇ ಇಲ್ಲ, ನಿದ್ದೆ ಮಾಡಿ ಎದ್ರೂನು ನನ್ಗೆ ಎನರ್ಜಿ ಇಲ್ಲ, ಸುಸ್ತಾಗ್ತಾ ಇದೆ, ಆಕ್ಟಿವ್ ಇಲ್ಲ ಅಂತ ಅನ್ಸುತ್ತೆ. ಅದೇ ನೀವು ಬೇಗ ಊಟ ಮುಗ್ಸೋದ್ ಫಾಲೋ ಮಾಡಿದ್ರೆ ನಿಮ್ ಬಾಡಿಗೆ ಹೀಲಿಂಗ್ ಟೈಮ್ ಸಿಗುತ್ತೆ, ಮತ್ತೆ ನೀವು ಆಕ್ಟಿವ್ ಆಗಿರ್ತೀರಾ, ಫ್ರೆಶ್ ಆಗಿರ್ತೀರಾ ಬೆಳಗ್ಗೆ ಎದ್ದಾಗ. ಅದಕ್ಕೆ ರೀಸನ್ ಏನು ಅಂದ್ರೆ ಹೀಲಿಂಗ್ ಪ್ರಾಸೆಸ್ಸಿಗೆ ತುಂಬಾ ಟೈಮ್ ಸಿಕ್ಕಿರುತ್ತೆ. ಸೊ ರೀಚಾರ್ಜ್ ಮಾಡೋದಕ್ಕೆ ತುಂಬಾ ಟೈಮ್ ಸಿಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್ ಅರ್ಧ ಅವರ್ ನೀವು ಮೊಬೈಲ್ ಚಾರ್ಜ್ ಮಾಡೋದಕ್ಕೂ 1-2 ಅವರ್ ಚಾರ್ಜ್ ಮಾಡೋದಕ್ಕೂ ಫುಲ್ಲಿ ಚಾರ್ಜ್ ಆಗಿರುತ್ತೆ, ಹಾಫ್ ಚಾರ್ಜ್ ಆಗಿರುತ್ತೆ, ಇಲ್ಲ ಕ್ವಾರ್ಟರ್ ಚಾರ್ಜ್ ಆಗಿರುತ್ತೆ, ಆತರ. ಸೊ ಮೆಡಿಟೇಷನ್ ಎಲ್ಲ ಏನಾಗುತ್ತೆ ಅಂದ್ರೆ ಈ ನಿದ್ದೆ ಮಾಡಿರ್ತೀರಲ್ಲ, ನಿದ್ದೆ ಮಾಡಿದಾಗ ಹೆಂಗೆ ನೀವು ರೀಚಾರ್ಜ್ ಆಗ್ತಿರೋ ಅದೇ ಈ ಮೆಡಿಟೇಷನ್ ಪ್ರಾಸೆಸ್ ಅಲ್ಲಿ ನಿಮ್ಮ ಪ್ರತಿಯೊಂದು ಸೆಲ್ಸ್ನು ರಿಲ್ಯಾಕ್ಸ್ ಮಾಡಿದಾಗ ಆ ಎನರ್ಜಿ ಫ್ಲೋ ನೀವೇನ್ 8 ಗಂಟೆ ನಿದ್ದೆ ಮಾಡಿದಾಗ ಸಿಗುತ್ತೋ, ರೀಚಾರ್ಜ್ ಆಗ್ತಿರೋ, ಆ ಒಂದು ರೀಚಾರ್ಜಿಂಗ್ ಆಕ್ಟಿವಿಟಿ ಈ ಒಂದು 1 hour ಪ್ರಾಸೆಸ್ ಅಲ್ಲಿ ಆಗುತ್ತೆ ಅನ್ನೋದು ಸ್ಟಡಿ ಪ್ರಕಾರ. ಪ್ಲಸ್ ನನಗೂ ಮೆಡಿಟೇಷನ್ ಮಾಡಿದ್ರೆ ತುಂಬಾ ಫೋಕಸ್ಡ್ ಅನ್ಸುತ್ತೆ, ರಿಲ್ಯಾಕ್ಸ್ಡ್ ಅನ್ಸುತ್ತೆ, ಕಾಮ್ ಅನ್ಸುತ್ತೆ, ಪೀಸ್ಫುಲ್ ಅನ್ಸುತ್ತೆ, ಸ್ಟ್ರೆಸ್ಫುಲ್ ಅನ್ಸಲ್ಲ. ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ, ಕ್ಲಾರಿಟಿ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಇದು ಮೆಡಿಟೇಷನ್ ಪ್ರಕಾರ ಇದು. ಸೊ ಇವತ್ತಿಗೆ ಇಲ್ಲಿ ನಿಲ್ಲಿಸ್ತೀನಿ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಸೊ ವದನಸ್ಮರ ಮಾಂಗಲ್ಯ ಗೃಹತೋರಣ ಚಲ್ಲಿಕಾ ವಕ್ರ ಲಕ್ಷ್ಮಿ ಪರಿವಾಹ ಚಲನ್ಮೀನಾಭಲೋಚನ. ಸೊ ಯಾರಿಗಾರ ಏನಾರ ಶೇರ್ ಮಾಡ್ಬೇಕು ಅಂತ ಇದೆಯಾ? ಓಕೆ, ಇಷ್ಟ ಆಯ್ತಾ ಕ್ಲಾಸು? ಏನಾರ ಮೀನಿಂಗ್ಫುಲ್ ಇತ್ತಾ? ಇವನ್ ಇಫ್ ಯು ಹ್ಯಾವ್ ಟೇಕನ್ 1% ಫ್ರಮ್ ದಿಸ್ ಕ್ಲಾಸ್, ಇಟ್ ಮೇಕ್ ಸೆನ್ಸ್. ಅಂದ್ರೆ ಏನಾರ 1% ಅಷ್ಟು ನಿಮ್ಗೆ ಉಪಯೋಗ ಆಗ್ತಾ ಇದ್ರು ಖುಷಿ ಆಗುತ್ತೆ. ಗ್ರಾಟಿಟ್ಯೂಡ್ ಪ್ರೇಯರ್ ಮಾಡ್ತೀರಾ? ಹಾ ಮ್ಯಾಮ್, ಮಾಡ್ತಾ ಇದ್ದೀನಿ ನಾನು. ಮಾಡ್ತಾ ಅಶ್ವಿನಿ. ಇದ್ರೆ ಅಶ್ವಿನಿ, ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ಮಾಡ್ತೀರಾ? ಕಂಟಿನ್ಯೂ ಮಾಡ್ಬೇಕಾ ಕ್ಲಾಸು?
ಹಾ ಮ್ಯಾಮ್, And ಅದ್ ನಿಮ್ ಜೊತೆ ಮಾಡೋ ಇದೇ ಬೇರೆ ಇರುತ್ತೆ. ನಂಗೆ ತುಂಬಾ ಇಷ್ಟ ಈ ಕ್ಲಾಸಲ್ಲಿ ಅದು. okay, ತುಂಬಾ okay. ಸ್ಪೆಷಲ್ ಅನ್ಸುತ್ತೆ. ಆಮೇಲೆ ಆ, ಅದೇ ಮ್ಯಾಮ್, ಎಲ್ಲಾನು ನಮಗ್ ವಿಚಾರಗಳು ಎಲ್ಲಾ ಬೇರೆ ಗುರುಗಳಿಂದನೋ ಇಲ್ಲ ಅಪ್ಪ ಅಮ್ಮ ಇಂದನೋ ಎಲ್ಲೋ ಏನೋ ಕೇಳಿರ್ತೀವಿ, ಎಲ್ಲಾ ಕೇಳಿರ್ತೀವಿ. ಬಟ್ ನೀವ್ ಒಂದೊಂದ್ ವಿಚಾರ ಹೇಳ್ದಾಗ ಅದ್ ಎಷ್ಟು ಮನ್ಸಿಗ್ ನಾಟುತ್ತೆ ಅಂತಂದ್ರೆ, ಅಯ್ಯೋ ಏನಿದು ಅಂತ ಅನ್ಸುತ್ತೆ. ಎಕ್ಸಾಂಪಲ್ ಇವತ್ ಹೇಳಿದ್ದೆ ಹೇಳ್ತೀನಿ. ನೀವಿಲ್ಲ ಅಂದ್ರೆ ನಿಮ್ ಪ್ಲೇಸ್ ನಿಮ್ ಕೆಲ್ಸನ ಯಾರೋ ಮಾಡ್ತಾರೆ, ನೀವೇ ಇರ್ಬೇಕು ಅನ್ನೋದಿಲ್ಲ ಅಂತ. ದಟ್ ಇಸ್ ಸೋ ಮೀನಿಂಗ್ಫುಲ್ ಥಾಟ್. ನಂಗೆ Yes. ತುಂಬಾ ಇಷ್ಟ ಆಯ್ತು. Thank you ಈಗ so much. Thank you so much. ಒಂದ್ ದಿವಸ ವಿಡಿಯೋಲು ಬನ್ನಿ, ನಿಮ್ಮನ್ನ ನೋಡ್ತೀನಿ. ಓಕೆ ಮ್ಯಾಮ್. It is just that some connection. When I don't know, I also feel very happy, and I make sure ನಾನು ಈ ಒಂದ್ ಕ್ಲಾಸ್ನ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಂಡು ಅಲಾರಾಮ್ ಇಟ್ಕೊಂಡು ನಾನು ಹಂಗೆ ಮಾಡ್ಕೋತೀನಿ ಮ್ಯಾಮ್, ಆಕ್ಚುಲಿ ನನ್ಗೆ ಹೇಳ್ಬೇಕಂದ್ರೆ. ಜನ ಅಟೆಂಡ್ ಆಗ್ತಾರೋ ಇಲ್ವೋ, ಬಟ್ ನನಗ್ ಖುಷಿ ಕೊಡ್ತಾ ಇದೆ, ನನಗೇನೋ ಒಂದ್ ಸಮಾಧಾನ ಕೊಡ್ತಾ ಇದೆ, ನಾನು ಏನೋ ಕಲಿತಾ ಇದ್ದೀನಿ. ನಾನು ಕೆಲವರೆಲ್ಲ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದಾರೆ, ಕೆಲವ್ರಿಗೆಲ್ಲ ಐ ಆಮ್ ಎಷ್ಟಾಗುತ್ತೋ ಅಷ್ಟು ಐ ಆಮ್ ಟ್ರೈಂಗ್ ಟು ರೆಸ್ಪಾಂಡ್. ನನ್ಗೂ ಹಂಗೆ ಮ್ಯಾಮ್. ಆಕ್ಚುಲಿ ನಾನು ಒಬ್ರ ಹತ್ರ ಲಲಿತಾ ಸಹಸ್ರನಾಮ ಕಲ್ತೆ, ಬಟ್ ನನಗ್ ಮೀನಿಂಗ್ಸ್ ಎಲ್ಲ ಏನೋ ಗೊತ್ತಿಲ್ಲ. ಮೀನಿಂಗ್ ಹೇಳ್ಬೇಕಾದ್ರೂ ಅಷ್ಟೇ, ಏನೋ ಒಂದು ಸ್ಪೆಷಲ್ ಪಾಯಿಂಟ್ ಇರುತ್ತೆ, ಅದು ಹೇಳ್ದಾಗ ಅದು ಆ ಒಂದು ವಾವ್ ಫ್ಯಾಕ್ಟರ್ ಫೀಲ್ ಆಗುತ್ತೆ. ಅದು ನಾನು ಅಷ್ಟೇ, ಅದಕ್ಕೆ ಕ್ಲಾಸ್ನ ನಾನು ಅಲಾರಾಮ್ ಇಟ್ಕೊಂತೀನಿ. ಪ್ರತಿ ಮಂಡೇ ಫ್ರೈಡೇದು ನಾನು ಅಲಾರಾಮ್ ಹಾಕಿ ಇಟ್ಬಿಟ್ಟಿದೀನಿ, ಸೊ ದಟ್ ನಾನು ಮತ್ತೆ ಅಲಾರಾಮ್ ಮಾಡಬಾರ್ದು ಅಂತ. ಆಮೇಲೆ ಪ್ರತಿ ದಿವಸನೂ ನಾನು ಹೇಳ್ಕೊತಾ ಇರ್ಲಿಲ್ಲ ಲಲಿತಾ ಸಹಸ್ರನಾಮನ. ಕ್ಲಾಸ್ ಅಟೆಂಡ್ ಆದಾಗಿಂದ ಎವ್ರಿ ಡೇ ಐ ಮೇಕ್ ದಟ್ ಶೋರ್ ಒಂದ್ಸತಿ ನಾನು ಪಾರಾಯಣ ಮಾಡ್ಬೇಕು ಅಂತ. ಸೊ ಗೊತ್ತಿರ್ಲಿಲ್ಲ ಇದೇ ತರ ರೂಲ್ ಹಾಕೋಬೇಕು ಅಂದ್ರೆ. ರೂಲ್ ಅಂದ್ರೆ ಹಂಗೇನಿರಲ್ಲ, ಅವ್ರವ್ರದ್ ಇಷ್ಟ ಇರುತ್ತೆ. ಬಟ್ ನನ್ಗೆ ನಾನ್ ಕೆಲವೆಲ್ಲ ಹಾಕೊಂಡಿದೀನಿ ಈ ತರ ಎಲ್ಲ. ಸೊ ನನ್ಗೂ ತುಂಬಾ ಖುಷಿ ಕೊಡ್ತಾ ಇದೆ ಇದು. ಆಮೇಲೆ ಕ್ಲಾಸ್ ಓಕೆ, ವೆನ್ ವಿಲ್ ಬಿ ದ ಟ್ಯೂಸ್ಡೇ ಕ್ಲಾಸ್, ವೆನ್ ವಿಲ್ ಬಿ ದ ಫ್ರೈಡೇ ಕ್ಲಾಸ್ ಅಂತ ಕಾಯ್ತಿರ್ತೀನಿ. ತುಂಬಾ 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 ಥ್ಯಾಂಕ್ಸ್ ಅಶ್ವಿನಿ ಅವರೇ. ಬೇರೆಯವ್ರು ಯಾರ್ಯಾರು ಶೇರ್ ಮಾಡ್ತೀರಾ? ಗ್ರಾಟಿಟ್ಯೂಡ್ ಪ್ರೇಯರ್ನ ಫಾಲೋ ಮಾಡಿ. ಆಮೇಲೆ ಇವತ್ತು ಹನುಮಾನ್ ಚಾಲೀಸಾ ಮೀನಿಂಗು ಡಾಕ್ಟರ್ ಅನಿತಾ ಚಿತ್ಕರ್ ಅವರು ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಖಂಡಿತ ನಿಮಗೆ ಇಂಗ್ಲಿಷ್ ಗೊತ್ತಿದ್ರೆ ಮಿಸ್ ಮಾಡಬೇಡಿ. ಅವರು ಒಂದು 5-6 ವರ್ಷದಿಂದ ಪ್ರತಿ ತಿಂಗಳು ಫ್ರೀಯಾಗಿ ಹನುಮಾನ್ ಚಾಲೀಸಾ ಮೀನಿಂಗ್ಸ್ನ ಹೇಳ್ಕೊಡ್ತಾ ಇದ್ದಾರೆ. ನನಗೂ ಅವರು ಗುರುಗಳು, ಅವ್ರನ್ನ ತುಂಬಾ ಸತಿ ಮಾತಾಡ್ಸಿದ್ದೀನಿ, ಇಂಟ್ರಾಕ್ಟ್ ಮಾಡಿದ್ದೀನಿ. ಅವರು ರೇಕಿ ಮಾಸ್ಟರ್ ಕೂಡ. ಸೊ ನಾನು ಆದ್ರೆ ಅವ್ರ ತರಾನೇ ಕನ್ನಡದಲ್ಲಿ ಹನುಮಾನ್ ಚಾಲೀಸಾ ಮೀನಿಂಗ್ ತಿಂಗ್ಳಿಗೊಂದ್ಸತಿ ನಾನು ಮಾಡ್ಬೇಕು ಅಂತ ಇದೀನಿ. ನೋಡೋಣ ಅದೇ ಹೇಗಾಗುತ್ತೋ. ಬಟ್ ಈ ಒಂದು ಅವಕಾಶನ ಮಿಸ್ ಮಾಡ್ಬಿಡಿ. ಪ್ರತಿ ತಿಂಗಳು ಮಾಡ್ತಾರೆ, ಬಟ್ ಇವತ್ತು ಧನುರ್ಮಾಸ ಪ್ಲಸ್ ಮಂಗಳವಾರ ಪ್ಲಸ್ ಟೈಮ್ ಇದ್ರೆ ಖಂಡಿತ ಅಟೆಂಡ್ ಮಾಡಿ ಅನುಗ್ರಹ ಪಡೀರಿ. ಅವರು ರಾಮ, ಸೀತೆ ಮತ್ತೆ ತುಳಸಿದಾಸ್ ಕತೆ, ಮತ್ತೆ ರಾವಣನ್ ಪಾತ್ರ ಏನು, ನಮ್ಮ ಮನ್ಸಲ್ಲಿ ರಾವಣ ಯಾರು, ಈಗೋ, ಮತ್ತೆ ರಾಮ ಯಾರು, ಸೀತೆ ಯಾರು ಅಂತ ತುಂಬಾ ಮನುಷ್ಯನ್ಗೆ ಕನೆಕ್ಟ್ ಮಾಡಿ, ನಮ್ಮ ಭಾವನೆಗೆ ಕನೆಕ್ಟ್ ಮಾಡಿ ಹಿಂದಿಲೂ ಹೇಳ್ತಾರೆ, ಇಂಗ್ಲಿಷಲ್ಲೂ ಹೇಳ್ತಾರೆ. ಸೊ ನಿಮಗೆ ಗೊತ್ತಿದ್ರೆ ಖಂಡಿತ ಅಟೆಂಡ್ ಮಾಡಿ, ಆಯ್ತಾ? ಖಂಡಿತ ಮಾಡ್ತೀವಿ ಮ್ಯಾಮ್ ಇವತ್ತು. ಸೊ ಯು ಕ್ಯಾನ್ ಫಾಲೋ ಹರ್. ಪೂರ್ಣ ಲಲಿತ ಸಹಸ್ರನಾಮ ಹೇಳ್ತಿದ್ದೀನಿ. ಮನೆ ಮನೆ ಕೆಲ್ಸ ಮುಗಿದ ಮೇಲೆ ನೀವು ಅಡ್ಗೆ ಮಾಡ್ಬೇಕಾದ್ರೂ ಪ್ಲೇ ಮಾಡ್ಕೊಂಡು, ಅಂದ್ರೆ ಲಲಿತಾ ಸಹಸ್ರನಾಮನ ಅಜ್ಜಿ, ನಾನು ಗುರುಗಳು ಅಂತ ಹೇಳಿದ್ನಲ್ಲ, ಅವರು ಮನೆ ಕೆಲ್ಸ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ರು, ಆದ್ರೆ ಬಾಯಲ್ಲಿ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ರು. ಮತ್ತೆ ಟಿ.ಎಸ್. ರಂಗನಾಥ್ ಅವ್ರದ್ದು ಆಡಿಯೋ ಹಾಕೊಂಡೇ ಇರ್ತಾ ಇದ್ರು, ಅವ್ರ ಜೊತೆನೆ ಹೇಳ್ತಾ ಇದ್ರು. ಅವ್ರ ಪಾಡಿಗೆ ಅವ್ರ ಕೆಲ್ಸನೂ ಮಾಡ್ತಾ ಇದ್ರು, ಅಡ್ಗೆನೂ ಮಾಡ್ತಾ ಇದ್ರು.
ಸೊ ಆಮೇಲೆ ಒಂದ್ ಕಡೆ ಕುತ್ಕೊಂಡುನು ಪಾರಾಯಣ ಮಾಡ್ತಾ ಇದ್ರು. ವಿಷ್ಣು ಸಹಸ್ರನಾಮನ ಹೇಳ್ತಾ ಇದ್ರು, ಲಲಿತಾ ಸಹಸ್ರನಾಮನ ಹೇಳ್ತಾ ಇದ್ರು. ಆಮೇಲೆ ಸದಾ ಪಾರಾಯಣ ಮಾಡ್ತಾ ಇದ್ರು. ಗುರು ಚರಿತ್ರೆ, ಭಾಗವತ, ಸಾಯಿಬಾಬಾ ಚರಿತ್ರೆ, ಮತ್ತೆ ರಾಮಾಯಣ ಎಲ್ಲಾನು ಸಪ್ತಾಹ ರೂಪದಲ್ಲಿ ಮಾಡಿ 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 ಅಜ್ಜಿ ಯಾರಿಗ್ ಸಮರ್ಪಣೆ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಅಂದ್ರೆ, ಯಾರಿಗ ಅವಶ್ಯಕತೆ ಇದೋ ಅವ್ರಿಗೂ ಹೋಗ್ಲಿ, ಯಾರಿಗ ಅವಶ್ಯಕತೆ ಇದೋ ಅವ್ರಿಗೂ ಹೋಗ್ಲಿ. ಪ್ರತಿ ಸತಿನೂ ಪಾರಾಯಣ ಮಾಡಿದಾಗ ನನಗೆ ಬೇರೆನೆ ವೈಬ್ರೇಷನ್ ಸಿಗುತ್ತೆ, ಬೇರೆನೆ ಎನರ್ಜಿ ಸಿಗುತ್ತೆ, ಬೇರೆನೆ ಕಲಿತೀನಿ, ಬೇರೆನೆ ಜ್ಞಾನೋದಯ ಆಗುತ್ತೆ. ಸೊ ಈ ತರ ಪ್ರತಿ ಒಂದನು ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಟೈಮ್ಗಿಂತ ಎನರ್ಜಿ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಎನರ್ಜಿ ಮ್ಯಾನೇಜ್ಮೆಂಟ್ ನ ಅವರು ತುಂಬಾ ಫಾಲೋ ಮಾಡ್ತಾ ಇದ್ರು. ಯಾರು ನಮಗ್ ದುಃಖ ಕೊಡ್ತಾರೋ, ಇಲ್ಲ ಯಾರ್ ಗಾಸಿಪ್ ಮಾಡೋದು, ಅವ್ರ ಬಗ್ಗೆ ತಿಳ್ಕೊಳೋದು, ಇವ್ರ ಬಗ್ಗೆ ತಿಳ್ಕೊಳೋದು, ಇಲ್ಲ ಎಲ್ಲಾರ ಒಂದ್ ಜಾಗಕ್ಕೆ ಸುಮ್ನೆ ಹೋಗೋದು, ಅಲ್ಲಿ ಏನು ಉಪಯೋಗ ಆಗಲ್ಲ, ನಮ್ ಎನರ್ಜಿ ಡೌನ್ ಆಗುತ್ತೆ, ನಮ್ಗೇನೋ ದುಃಖ ಆಗುತ್ತೆ. ಅಪ್ಲಿಫ್ಟರ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಅಪ್ಲಿಫ್ಟರ್ಸ್ ಅಂತ ಇರ್ತಾರೆ, ಡ್ರೈನರ್ಸ್ ಅಂತ ಇರ್ತಾರೆ. ಅಂದ್ರೆ ಸದಾ ನಮ್ಮನ್ನ ಮೇಲೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವರು ಅಪ್ಲಿಫ್ಟರ್ಸ್ ನಮ್ ಎನರ್ಜಿ ಲೆವೆಲ್ ನ ಮೇಲ್ ಮಾಡ್ತಾ ಇರ್ತಾರೆ. ಕೆಲವು ಜನ ಇರ್ತಾರೆ, ಇಲ್ಲ ಕೆಲವೊಂದ್ ವಿಷಯಗಳು ಇರುತ್ತೆ, ಇಲ್ಲ ಕೆಲವೊಂದ್ ಜಾಗಗಳು ಇರುತ್ತೆ. ಆ ಜಾಗಕ್ಕೆ ಹೋಗ್ ಬಂದ್ರೆ, ಇಲ್ಲ ಆ ಮನುಷ್ಯನ್ ಜೊತೆ ಮಾತಾಡಿದ್ರೆ ನಮ್ ಎನರ್ಜಿ ಲೋ ಆಗುತ್ತೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡೋದ್ರಿಂದ ಯಾವೊಂದು ಇದಕ್ಕೆ ನಾವು ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಪ್ರಯಾರಿಟೈಸ್ ಮಾಡ್ಬೇಕು ಅಂತ ನಮ್ಗೇನೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ತರ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಪ್ಲಿಫ್ಟರ್ಸ್ ಮತ್ತೆ ಡ್ರೈನರ್ಸ್ ಅಂತ ಒಂದು ಆಕ್ಟಿವಿಟಿ ಇದೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಶೇರ್ ಮಾಡ್ತೀನಿ. ಸೊ ಈಗ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಇನ್ನೊಂದು 10-15 ಮಿನಿಟ್ಸ್ ಆಮೇಲೆ ವಿ ವಿಲ್ ಗೋ ಹೆಡ್. ವಿಷ್ಣು ಸಹಸ್ರನಾಮ ಕೂಡ ಮಾಡ್ತಾ ಇದ್ದೀನಿ. ನಿಮ್ಗೆ ನೋಡಿ ಖುಷಿ ಆಗುತ್ತೆ. ನನ್ಗೂ ಮೋಕ್ಷ ನಿಮ್ದು ಸದಾ. ನೀವು ಕನ್ನಡದಲ್ಲಿ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಉಷಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಟೈಪ್ ಮಾಡ್ತಾ ಇದ್ದೀರಾ. ಎಸ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕ್ಲಾಸಸ್. ವಾರ, ಪ್ರಮೀಳಾ ಅವರು, ಪದ್ಮಾವತಿ ಅವರು, ಎಲ್ಲರೂ ನೀವು ಪ್ರೀತಿ, ವೀಣಾ ಮ್ಯಾಮು, ಪ್ರೀತಿಯಿಂದ ರೇಖಾ ಮ್ಯಾಮು, ರೋಹಿಣಿ ಮ್ಯಾಮು, ಶೋಭಾ ಮ್ಯಾಮು, ರಾಧಾ ಮ್ಯಾಮು, ತುಂಬಾ ಎಷ್ಟು ಜನ ಪ್ರೊನೌನ್ಸಿಯೇಷನ್ ಮಾತ್ರ ಖಂಡಿತ ಕರೆಕ್ಟ್ ಮಾಡಿ. ನನ್ಗೆ ಕನ್ನಡ ಸ್ಕೂಲಲ್ಲಿ ಓದಿಲ್ಲ, ಸೊ ಹಂಗಾಗಿ ಸೊ ಏನೇ ಒಂದು ತಪ್ಪು ಮಾಡಿದ್ರು ದೇವಿನೇ ಕ್ಷಮಾ ಕೇಳ್ತೀನಿ, ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಅರ್ಥನ ನನ್ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರೂ ಹಲೋ ನೀವು ಮ್ಯಾಮ್, ಹಾ ಹೇಳಿ ಮ್ಯಾಮ್. ನಮಸ್ಕಾರ ರೀ. ನಮಸ್ತೆ, ಹೇಳಿ. ನಾನು ಉತ್ತರ ಕರ್ನಾಟಕದವಳು. ನನ್ ಕನ್ನಡ ಗೊತ್ತಾಗುತ್ತೆ ಅಲ್ಲ. ಹ್ಮ್ ಹಾ, ನಿಮ್ ನೋಡಿ ಬಹಳ ಗೊತ್ತಾಗುತ್ತೆ, ಖುಷಿ ಹೇಳಿ. ಆಗ್ತದ. ಹಾ, ಯಾವಾಗ್ಲೂ ಸದಾ ಮುಗುಳ್ನಗೆ ಇರ್ತದೆ ನಿಮ್ ಮುಖದಲ್ಲಿ. ಅದ್ ನೋಡಿ ತುಂಬಾ ಖುಷಿ ಆಗ್ತದ. ಯಾವಾಗ್ಲೂ ನಗ್ನಗ್ತಾ ಯಾವುದೇ ನಿಮ್ದು ರೀಲ್ಸ್ ಆಗ್ಲಿ ಅದು ನೋಡ್ತಾ ಇರ್ತೀನಲ್ಲ, ಅವಾಗ ಯಾವಾಗ್ ನೋಡಿದ್ರು ಅವಾಗ ನಗು ಮುಗ ಇರ್ತದ. ಆ ದೇವಿ ಕೃಪೆನಿಂತೆ ನಿಮ್ ಮುಖದಲ್ಲಿ ನಗು ಮುಖ ಇರಬಹುದು ಅನಿಸ್ತದ ನನಗ್. ಹಾಗೆ ಏನೇ ಇದ್ರು ಒಳಗಿಂದೊಳಗೆ ಎಲ್ಲಾ ನುಂಗಿ ಮುಖದಲ್ಲಿ ಎಷ್ಟೋ ನಗು. ಇನ್ನೊಬ್ರಿಗೆ ನೋಡಿ ಅಪ್ಪ ಎಷ್ಟ್ ನಗ್ತಾ ಇರ್ತಾರಲ್ಲ, ಎಷ್ಟ್ ಖುಷಿ ಆಗ್ತದ ನೋಡಿ. ಕ್ಲಾಸ್ ಜಾಯಿನ್ ಮಾಡ್ಲಕ್ ಆಗಲ್ಲ, ಅವಾಗ ಜಾಯಿನ್ ಮಾಡ್ತೀನಿ. ಆದ್ರ ನಿಮಗ್ ಜಾಯಿನ್ ಮಾಡ್ದೆ ಪೂರ್ಣನೆ ಕಲ್ತ್ ಬಿಟ್ಟಿನಿ ಈಗ. ಬರ್ತದೆ ಇಲ್ಲ ಅಂತಿಲ್ಲ. ಹಾ, ಶ್ರೀನಿಧಿ ಪಬ್ಲಿಕೇಶನ್ಸ್ ಅವ್ರಲಿಂತ ನಾನ್ ಬುಕ್ಸ್ ತರಿಸ್ಕೊಂಡಿನಿ ಇಲ್ಲಿ ಪುನಾಕ್ಕೆ. ಕನ್ನಡ ಸಿಗ್ತಾ ಇಲ್ಲ. ಓಕೆ, ಹಾ, ತುಂಬಾ ಖುಷಿ ಆಯ್ತು ಮ್ಯಾಮ್. ತುಂಬಾ 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 ಮತ್ತೆ ಥ್ಯಾಂಕ್ಸ್. ನೀವ್ನು ಹೇಳಿ. ಫೋಟೋ ತೋರಿಸಿದ್ರಲ್ಲ ಲಲಿತಾ ಹೌದು. ಲಲಿತಾ ದೀದಿದು, ಆ ಹ್ಮ್ ಪೇಂಟಿಂಗ್ ತುಂಬಾ ಇಷ್ಟ ಆಯ್ತು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಆ ಫೋಟೋಸ್ನ ಇಷ್ಟ ಇರೋರು ಆರ್ಡರ್ ಮಾಡ್ಬೋದು. ಲಾಸ್ಟ್ ವೀಕುನು ತುಂಬಾ ಜನ ಆರ್ಡರ್ ಮಾಡಿದ್ದಾರೆ. ಮತ್ತೆ ಶ್ರೀನಿವಾಸ್ ಸರ್ ಅವರು ಗೊತ್ತಿಲ್ಲ ಇದಾರೋ ಕ್ಲಾಸಲ್ಲಿ ಗೊತ್ತಿಲ್ಲ, ಬಟ್ ಅವ್ರು ತುಂಬಾ ಆ, ಆ ಫೋಟೋ ಸಮೇತ ವೈಬ್ರೇಷನ್ಸ್ ಫೀಲ್ ಆಗ್ತಾ ಇತ್ತು ಅಂತ ಮೆಸೇಜ್ ಮಾಡಿದ್ರು. ನನ್ಗೆ ತುಂಬಾ ಖುಷಿ ಆಯ್ತು. ಕೆಲವರು ಹುಟ್ತಾನೆ ಅಳ್ತಾ ಹುಟ್ಟಲ್ವಂತೆ, ಆ ತರ ನಾನು ನಗ್ತಾ ಹುಟ್ಟಿದೀನಿ ಅನ್ಸುತ್ತೆ. ಅದಕ್ಕೆ ಸದಾ ನಗ್ತಾ ಇರ್ತೀನಿ.
ಹೌದೌದೌದು. ತುಂಬಾ ಜನ ಹೇಳಿದ್ದಾರೆ. ಹೌದು, ಬೈ ಡಿಫಾಲ್ಟ್ ನಗುಮುಖ ಇದೆ, ಬಟ್ ದೇವಿ ಅನುಗ್ರಹನೂ ಇದೆ, ಇಲ್ಲ ಅಂತ ಇಲ್ಲ. ಯಾವ್ದೋ ಜನ್ಮದ ಇದು ಏನದು ಅನುಗ್ರಹನೋ ಏನೋ ಗೊತ್ತಿಲ್ಲ. ನೀವೆಲ್ಲ ಇದೊಂಥರ ಲಲಿತಾ ದೇವಿ ಫ್ಯಾಮಿಲಿ ತರ ಆಗೋಗಿದೆ. ತುಂಬಾ ಖುಷಿ ಹಾ ಅನ್ಸುತ್ತೆ ನನ್ಗುನು. ಅದೇ ಒಬ್ಬೊಬ್ರು ನೀವ್ ಒಂದೊಂದು ಅಂದಿರಲ್ಲ ಅದೇ. ಹೇಳಿ ಮ್ಯಾಮ್. ಹಾ ನೀವ್ ಅಂದಿದ್ರಲ್ಲ ದೇವಿ ಏನಂದ್ರ ಮರಾಠಿ ಮಿಕ್ಸ್ ದೇವಿ ನಿರ್ಧರಿಸ್ತಾಳೆ ಯಾರ್ ಮನೆಗ್ ಹೋಗ್ಬೇಕು ಅಂತ. ಹೌದು ಹೌದು, ಹಾ ಆ ಫೋಟೋನು ಅಷ್ಟೇ. ಅವರು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ ನನ್ಗೆ ಒಂದ್ಸತಿ ಕಣ್ಣಲ್ಲಿ ನೀರ್ ಬರುತ್ತೆ. ಈ ತರನು ಹಾಕ್ತಾ ಇದೀಯಾ, ಈ ತರನು ಜನ ಹಾ ಫೀಲ್ ಮಾಡ್ತಾ ಇದಾರ ಅಂತ. ಚಾಲೀಸಾ ವೇರ್ ಟು ಕನೆಕ್ಟ್ ಮ್ಯಾಮ್. ನಾನು ಗ್ರೂಪ್ ಅಲ್ಲಿ ಲಿಂಕ್ ಕಳ್ಸಿದೀನಿ, ಇದು ಝೂಮ್ದು. Bless you, ma'am. Really ಅನ್ಬೇಕಪ್ಪ. depressed. I need your support. Shilpa, you can message me later. I need to hear. ಅಂದ್ರೆ ನಿಮ್ ವಾಯ್ಸ್ ಮೆಸೇಜ್ ಕೇಳಿದ್ರೆ ನನ್ಗೆ ಅರ್ಥ ಆಗುತ್ತೆ. ಸೊ ನಿಮ್ ವಾಯ್ಸ್ ಮೆಸೇಜ್ ಕಳಿಸಿ ನನ್ನ ವಾಟ್ಸಪ್ ಗ್ರೂಪಿಗೆ. ಯು ಕ್ಯಾನ್ ಕನೆಕ್ಟ್ ಮೀ ಥ್ರೂ ವಾಟ್ಸಪ್ ನಂಬರಿಗೆ ವಾಯ್ಸ್ ಮೆಸೇಜ್ ಕಳಿಸಿ ಶಿಲ್ಪಾ ಅವರೇ. ದೆನ್ ಐ ವಿಲ್ ಟಾಕ್ ಟು ಯು. ಓಕೆ, ವಿ ವಿಲ್ ಸ್ಟಾರ್ಟ್ ಆಫ್ ವಿತ್ ಪ್ರೇಯರ್. ಆಮೇಲೆ ಹನುಮಾನ್ ಚಾಲೀಸಾಗೂ ಮತ್ತೆ 8 ಗಂಟೆಗೆ ಎಲ್ಲರೂ ಜಾಯಿನ್ ಆಗ್ಬೇಕು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲೆಲ್ಲಿ ಕೂತಿದ್ದೀರೋ ಅಲ್ಲಲ್ಲಿ ಸೆಟ್ಲ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ಒಂದು ಪ್ರಾಣಶಕ್ತಿ ಬ್ರೆತ್ತಿಗೆ ಫೋಕಸ್ ಮಾಡಿ. ಸ್ಪೈನಲ್ ಕಾರ್ಡ್ ಆದಷ್ಟು ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಉಸಿರಾಟನ ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಮೆಡಿಟೇಷನ್ ಅಂದ್ರೆ ರಿಲ್ಯಾಕ್ಸೇಷನ್, ರಿಲ್ಯಾಕ್ಸ್ ಆಗೋದು. ಪ್ರತಿಯೊಂದು ಅಂಗಾಂಗನು ರಿಲ್ಯಾಕ್ಸ್ ಆಗ್ತಾ ಇದೆ. ಮೂಗಿಂದ ನೀವು ಗಾಳಿ ತಗೋತಾ ಇದ್ದೀರಲ್ಲ, ಆ ಗಾಳಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಆ ಗಾಳಿ, ತಣ್ಣನೆ ಗಾಳಿ ನಿಮ್ ಮೂಗಿಂದ ಹೋಗಿ ನಿಮ್ಮ ಪ್ರತಿಯೊಂದು ಅಂಗಾಂಗಕ್ಕೂ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದೆ. ಆಕ್ಸಿಜನ್ ಸಪ್ಲೈ ಮಾಡಿ ಪ್ರತಿಯೊಂದು ಅಂಗಾಂಗನು ರಿಲ್ಯಾಕ್ಸ್ಡ್ ಆಗ್ತಾ ಇದೆ. ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ಏನು ಕೂಡ ಇಲ್ಲ. ಎಲ್ಲನೂ ಭಗವಂತನ್ಗೆ ಸರೆಂಡರ್ ಮಾಡಿ. ನಿಮ್ಮ ದೇಹದ ಹೃದಯ ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ? ತಾನಾಗೆ ತಾನು ಮಿಡಿತ ಮಾಡುತ್ತೆ, ತಾನಾಗೆ ತಾನು ಹಾರ್ಟ್ ಬೀಟ್ ಚಲಿಸುತ್ತೆ. ನೀವು ಕಂಟ್ರೋಲ್ ಮಾಡಕ್ ಹೋದ್ರೂ ಶ್ವಾಸ ನೀವು ಉಸಿರಾಡ್ತೀರಾ. ಸೊ ಎಲ್ಲ ಒಂದು ಆಕ್ಟಿವಿಟೀಸ್ ಈ ಪ್ರಕೃತಿಲಿ ತಾನಾಗೆ ತಾನ್ ನಡೀತಾ ಇದೆ. ಆ ತಾನಾಗೆ ತಾನ್ ನಡೀತಾ ಇರೋದನ್ನ ನೀವು ಬರೀ ನೋಡೋದ್ ಕಲೀರಿ, ವಾಚ್ ಮಾಡೋದ್ ಕಲೀರಿ. ಅದು ಕೆಟ್ಟದು, ಇದು ಕೆಟ್ಟದು, ಅದು ಒಳ್ಳೇದು, ಇದು ಒಳ್ಳೇದು ಏನು ಇಲ್ಲ. ಜಸ್ಟ್ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ಎಕ್ಸೆಪ್ಟ್ ಮಾಡದೆ ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ಎಲ್ಲ ಬಿಟ್ಬಿಡಿ. ಯೋಚನೆ, ಚಿಂತೆ, ಸ್ಟ್ರೆಸ್, ಟೆನ್ಷನ್ ಎಲ್ಲಾನು ಪ್ರತಿಯೊಂದು ಶ್ವಾಸದ ಏರ್ ಔಟ್ ಅಂದ್ರೆ ಗಾಳಿ ಆಚೆ ಎಕ್ಸೇಲ್ ಅಲ್ಲಿ ಪ್ರತಿಯೊಂದು ನೆಗೆಟಿವಿಟಿನೂ ಬಿಡಿ, ರಿಲೀಸ್ ಮಾಡಿ. ಗಾಳಿನ ಫೀಲ್ ಮಾಡಿ. ಪ್ರತಿಯೊಂದು ನಿಮ್ ತಲೆಯಿಂದ ನಿಮ್ ನೆಕ್, ಭುಜ, ನಿಮ್ ತೋಳು, ನಿಮ್ ಕೈ, ನಿಮ್ ಎದೆ ಭಾಗ, ನಿಮ್ ಬೆನ್ನು, ನಿಮ್ ಹೊಟ್ಟೆ, ತೈಸು, ಕಾಲು, ಪಾದ, ಪ್ರತಿಯೊಂದಕ್ಕೂನು
ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ. ನಿಮ್ ಕಣ್ಣನ್ನ ಮುಚ್ಚಿ ನಿಮ್ ಕಣ್ಣನ್ ಮುಚ್ಚಿದ್ರೆ ಹೊರಗಿನ ಪ್ರಪಂಚದ ಕಡೆ ನಿಮ್ಮ ಧ್ಯಾನ ಇರಬಾರ್ದು. ನಿಮ್ಮ ಒಳಗಿನ ಪ್ರಪಂಚ, ದೇಹನೇ ದೇಗುಲ, ಈ ಎನರ್ಜಿ ಫ್ಲೋ, ಜೀವಶಕ್ತಿ, ಲೈಫ್ ಫೋರ್ಸ್ ಎನರ್ಜಿ, ಈ ಎನರ್ಜಿನ ಫೀಲ್ ಮಾಡೋದೇನೆ ದೇವ್ರನ್ನ ಫೀಲ್ ಮಾಡೋದು. ಈ ಒಂದು ಪ್ರಾಣಶಕ್ತಿ ಆಕ್ಸಿಜನ್ ಇಲ್ಲ ಅಂದ್ರೆ ನೀವು ಬದುಕೋದಕ್ಕಾಗೋದಿಲ್ಲ. ರಿಲ್ಯಾಕ್ಸ್ಡ್ ಆಗಿರಿ, ಎಲ್ಲಾನು ಬಿಟ್ಬಿಡಿ. ನೀವಿದ್ರೂ ನಡೀತಾ ಇರುತ್ತೆ, ಇಲ್ದಿದ್ರೂ ನಡೀತಾ ಇರುತ್ತೆ ಜೀವನ. ನಿಮಗ್ ದೇಹ ಕೊಟ್ಟಿರೋ ಅಂತ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಿ. ಗ್ರಾಟಿಟ್ಯೂಡ್ ಇಂದ ರಿವೈರ್ ಆಗುತ್ತೆ ಬ್ರೈನ್. ನಿಮ್ಮ ಒಂದು ನೆಗೆಟಿವ್ ಥಿಂಕಿಂಗಿಗೆ ಬಿಟ್ಟು ಪಾಸಿಟಿವ್ ಕಡೆ ಇರೋದ್ರ ಕಡೆ ಶಿಫ್ಟ್ ಆಗುತ್ತೆ. ಸೊ ಫಸ್ಟ್ ನವಗ್ರಹಗಳಿಗೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆಚ್ಚ ರಾಹುವೇ ಕೇತುವೆ ನಮೋ ನಮಃ. ಸೂರ್ಯ ಡೈಲಿ ಸಿಗ್ತಾನೆ, ಪೂಜಾರಿ ಇರೋದಿಲ್ಲ, ದುಡ್ಡಿರೋದಿಲ್ಲ, ಕ್ಯೂ ಇರೋದಿಲ್ಲ, ದಿನಾ ಮನೆಗ್ ಮುಂದೆ ಬಂದು ಕದ ತಟ್ತಾನೆ ಇರ್ತಾನೆ. ಆದ್ರೆ ಕೆಲವ್ರು ಮಾತ್ರ ಮಾತಾಡ್ಸ್ತೀರ. ಸೂರ್ಯ ಲೈಫ್ ಫೋರ್ಸ್ ಎನರ್ಜಿ, ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮನ್ನ ಕಾಪಾಡ್ತಾನೆ. ಮತ್ತೆ ಸೂರ್ಯ ರಾಮನ ಆನ್ಸಿಸ್ಟರ್, ರಾಮ ಸೂರ್ಯವಂಶಿ. ಪ್ರತಿಯೊಂದು ವಸ್ತು ಮೇಲೆ ಸೂರ್ಯನ ಕಿರಣ ಬಿದ್ದೇನೆ, ಸೂರ್ಯನ ಶಕ್ತಿ ಬಿದ್ದಿ ಜೀವ ನಡೀತಾ ಇರೋದು. ಪಂಚಭೂತದಿಂದ ನಮ್ ದೇಹ ಮಾಡಿರುತ್ತೆ. ಜಲದುರ್ಗೆ, ಅಗ್ನಿದುರ್ಗೆ, ವಾಯುದುರ್ಗೆ, ಆಕಾಶದುರ್ಗೆ, ಭೂದುರ್ಗೆ. ದುರ್ಗಾ ದೀಪ ಪೂಜೆ, ದುರ್ಗಾ ದೀಪ ಪೂಜೆ ಅಂತ ಸಖತ್ ಫೇಮಸ್. 5 ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ತಾರೆ. ಅದು ಅವಾಗ ದುರ್ಗಾ ಸಪ್ತಶತಿನೂ ಹೇಳ್ತಾರೆ. ತುಂಬಾನೇ ಪವರ್ಫುಲ್, ತುಂಬಾನೇ ಫೇಮಸ್. ನಮ್ಮ ಮನೆಗ್ ಬರುವಂತ ಕೆಲ್ಸದವ್ರು, ಗಾರ್ಬೇಜ್ ಪಿಕ್ಕರ್ಸು, BBMP ಕಸ ಎತ್ಕೊಂಡು ಹೋಗಕ್ ಬರೋರು, ಕಸ ಗುಡ್ಸೋರು, ಪೊಲೀಸು, ಹಾಸ್ಪಿಟಲ್ ಡಾಕ್ಟರ್ಸು, ನೇವಿ ಪೀಪಲ್, ಆರ್ಮಿ ಪೀಪಲ್, ಫ್ರೀಡಮ್ ಫೈಟರ್ಸು, ಗೌರ್ಮೆಂಟ್ ವರ್ಕರ್ಸು, ಪ್ರೈವೇಟ್ ವರ್ಕರ್ಸು, ಯಾರ್ಯಾರು ನಾವೆಲ್ಲ ಇಂಟರ್ ಕನೆಕ್ಟೆಡ್. ಒಬ್ರಿಗೊಬ್ರು ನಾವು ಕನೆಕ್ಟ್ ಆಗಿದ್ದೀವಿ. ಪ್ರತಿಯೊಬ್ರಿಗೂ ಮನಸ ಸ್ಮರಾಮಿ, ಥ್ಯಾಂಕ್ ಯು. ನಾವ್ ತಿನ್ನೋ ಅಂತ ಊಟ ಬರೀ ದೇಹಕ್ಕೊಂದೇ ಅಲ್ಲ, ಫಾರ್ಮರ್ಸ್ ಯಾರು ಬಿತ್ತನೆ ಮಾಡಿದಾರೋ, ಬಿತ್ತನೆಯಿಂದ ಮಾಡಿರೋದ್ರಿಂದ ಹಿಡಿದು ನಮ್ ತಟ್ಟೆಗೆ ಬಂದು ಸೇರೋ ತನಕ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್. ರೈತರು, ರಿಟೇಲರ್ಸು, ತರಕಾರಿ ಅಂಗಡಿಯವರು, ಅವ್ರಿಗೆಲ್ಲ ಥ್ಯಾಂಕ್ಸ್. ಅಡ್ಗೆ ಮಾಡಿರೋರು, ಅದಕ್ಕೆ ದುಡ್ಡು ಸಂಪಾದಿಸಿರೋರು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡೋದು. ಮತ್ತೆ ನಮ್ ದೇಹಕ್ಕೆ ಕಣ್ಣು, ಮೂಗು, ಕಿವಿ, ಕಣ್ಣಿಂದ ನೋಡೋದನ್ನು ಊಟ, ಮನಸ್ಸಿಗೆ ಊಟ. ಸೊ ನೋಡಿ ಊಟ ಮಾಡಿ. ರೀಲ್ಸು, ಮೊಬೈಲು, ವಿಡಿಯೋಸು, ಟಿವಿ ಏನ್ ನೋಡ್ತೀರಾ ಅದನ್ನ ಮನ್ಸಲ್ಲಿ ಧ್ಯಾನ ಇಟ್ಕೊಂಡ್ ನೋಡಿ. ನೀವು ಮನ್ಸಿಗೆ ಏನ್ ಕೊಡ್ತಾ ಇದ್ದೀರಾ, ಕೇಳೋದು ಅಷ್ಟೇ, ಮಾತಾಡೋದು ಅಷ್ಟೇ. ಸೋರ್ಸ್ ಆಫ್ ಮನಿಗೆ ಥ್ಯಾಂಕ್ಸ್ ಹೇಳಿ. ಸೋರ್ಸ್ ಆಫ್ ಮನಿ ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ.
ನಿಮ್ ಕೆಲ್ಸನೇ ಇರ್ಬೋದು, ನಿಮ್ ಯಜಮಾನ್ರೆ ತರ್ಬೋದು, ನೀವೇ ದುಡಿಬೋದು, ನಿಮ್ ಕಂಪನಿಗ್ ಥ್ಯಾಂಕ್ಸು, ನಿಮ್ ಮ್ಯಾನೇಜರ್ಸ್ ಥ್ಯಾಂಕ್ಸು, ಬಿಸ್ನೆಸ್ಸಿಗೆ ಥ್ಯಾಂಕ್ಸು, ಟೆನೆಂಟಿಗೆ ಥ್ಯಾಂಕ್ಸು. ಯಾವೊಂದು ಕಡೆಯಿಂದ ನಿಮಗೆ ಆ ಒಂದು ದುಡ್ಡು ಬರ್ತಾ ಇದೆ, ಆ ದುಡ್ಡಿಂದ ನೀವು ನಿಮ್ಮ ಸಂಸಾರನ ಪೋಷಣೆ ಮಾಡ್ತಾ ಇದ್ದೀರಾ. ಆ ದುಡ್ಡಿಗೆ ಥ್ಯಾಂಕ್ಸ್ ಹೇಳಿ. ಜಡ ಅಜಡದಲ್ಲೂ ಎನರ್ಜಿ ಇರುತ್ತೆ. ಸೊ ಪ್ರಕೃತಿ, ಗಿಡ, ಮರ, ಪಕ್ಷಿ, ಪ್ರಾಣಿ, ಗಾಳಿ, ಗುಡ್ಡ, ಮರ, ಆಕಾಶ, ಮೋಡ, ಮಳೆ, ನದಿ, ಸಾಗರ, ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿ. ನೀವು ದಿನನಿತ್ಯದಲ್ಲಿ ಉಪಯೋಗಿಸುವಂತ ಅಜಡ ವಸ್ತುಗಳು, ಮೊಬೈಲು, ಫೋನು, ಬೆಡ್ಡು, ಸ್ಟವ್, ಗಾಡಿ, ಕಾರು, ಪ್ರತಿಯೊಂದು ವಸ್ತು ನೀವು ಜೀವನದಲ್ಲಿ ಏನೇನು ಉಪಯೋಗಿಸ್ತಿರೋ ಅದಕ್ಕೂ ಕೂಡ ಎನರ್ಜಿ ಇದೆ. ಸೊ ಅದನ್ನು ಕೇಳುತ್ತೆ, ಅದಕ್ಕೂ ಕನೆಕ್ಷನ್ ಮಾಡ್ಕೋಬೇಕು ನೀವು. ಕೃತಜ್ಞತೆ ಭಾವದಲ್ಲಿ ಅದಕ್ಕೂ ಥ್ಯಾಂಕ್ಸ್ ಹೇಳೋದು. ನಿಮ್ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಥ್ಯಾಂಕ್ಸ್ ಹೇಳಿ. ನೀವು ಹುಟ್ಟಿದ ದಿನದಿಂದ ಇವತ್ತವರೆಗೂ ದೇವರು ರೆಂಟ್ ತಗೊಂಡು ನಿಮಗ್ ದೇಹ ಕೊಟ್ಟಿಲ್ಲ, ರೆಂಟ್ ಕೊಡ್ತಾ ಇಲ್ಲ, ಫ್ರೀಯಾಗಿ ಕೊಟ್ಟಿದ್ದಾನೆ. ಆ ಫ್ರೀಯಾಗಿ ಕೊಟ್ಟಿರೋ ಒಂದು ವಸ್ತುನ ಕೃತಜ್ಞತೆ ಭಾವದಲ್ಲಿ ಪ್ರೀತಿಯಿಂದ ದೇಹಕ್ಕೆ ಎಕ್ಸಸೈಸು, ಮನ್ಸಿಗೆ ಎಕ್ಸಸೈಸು ಮಾಡಿ ಖುಷಿಯಾಗಿ ಇರೋದನ್ನ ಕಲೀರಿ. ಈ ಒಂದು ಅಮೂಲ್ಯವಾದ ಜೀವನನ ಕೊಟ್ಟಿರೋದನ್ನ ಪ್ರೆಷಿಯಸ್ ಗಿಫ್ಟ್ ಅಂತ ಅನ್ಕೊಂಡು ಕೃತಜ್ಞತೆ ಭಾವದಲ್ಲಿರಿ. ಎಲ್ಲ ಅಂಗಾಂಗಗಳಿಗೂ ಥ್ಯಾಂಕ್ಸ್ ಹೇಳಿ. ಕೈ, ಕಾಲು, ಮೂಗು, ಕಣ್ಣು, ಹೃದಯ, ಲಂಗ್ಸು, ಡೈಜೆಷನ್ ಸಿಸ್ಟಮು, ಕಾಲು, ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿ. ಆನ್ಸಿಸ್ಟರ್ಸ್ಗೆ ಥ್ಯಾಂಕ್ಸ್ ಹೇಳಿ. ನಿಮ್ ತಂದೆ ಕಡೆ ಇರ್ಬೋದು, ತಾಯಿ ಕಡೆ ಇರ್ಬೋದು, ಹಸ್ಬೆಂಡ್ ಕಡೆ ಇರ್ಬೋದು, ಅತ್ತೆ ಕಡೆ ಇರ್ಬೋದು, ಮಾವನ್ ಕಡೆ ಇರ್ಬೋದು, ಯಾರ್ಯಾರು ಆನ್ಸಿಸ್ಟರ್ಸ್ ಅವ್ರು ನಿಮ್ದು ಒಂದು ಕ್ಷಣದ ಪ್ರಾರ್ಥನೆ ಅವ್ರಿಗೆ ಬೆಟ್ಟದಷ್ಟು ಪ್ರಾರ್ಥನೆ ತರ. ಅದ್ರ ಜೊತೆಗೆ ನಿಮಗೂ ಬ್ಲೆಸ್ಸಿಂಗ್ ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ಒಂದು ಇದ್ರೆ ನೀವ್ ಜೀವನದಲ್ಲಿ ಯಾವುದೇ ಮೂಲೆಯಲ್ಲಿ ಪ್ರಪಂಚದಲ್ಲಿ ಹೋದ್ರೂನು ನಿಮ್ಮನ್ನ ಟ್ರಂಪ್ ಕಾರ್ಡ್ ತರ ಹೆಲ್ಪ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ನೀವ್ ಸತ್ತಾಗ ತಗೊಂಡೋಗೋದು ಬರೀ ಒಂದು ಆಶೀರ್ವಾದ, ನಿಮ್ ಪುಣ್ಯದ ಫಲ ಮಾತ್ರ ತಗೊಂಡೋಗೋದು. ದುಡ್ಡು, ಆಸ್ತಿ, ಪ್ರಾಪರ್ಟಿ ಏನು ಜೊತೆಗ್ ಬರೋದಿಲ್ಲ. ನೀವು ಮಾಡಿರೋ ಅಂತ ಒಳ್ಳೆ ಕರ್ಮ ಒಂದೇ ಜೊತೆಗ್ ಬರೋದು. ದಿನನಿತ್ಯದಲ್ಲಿ ನಿಮ್ಗೆ ಯಾರ್ಯಾರು ಖುಷಿ ಕೊಡ್ತಾ ಇದಾರೋ, ನಿಮ್ ಸಂಸಾರದಲ್ಲಿ ಯಾರ್ಯಾರು ಇದಾರೋ, ನಿಮ್ ಹಸ್ಬೆಂಡು, ನಿಮ್ ಫ್ಯಾಮಿಲಿ, ನಿಮ್ ರಿಲೇಟಿವ್ಸು, ನಿಮ್ ಮಕ್ಳು, ನಿಮ್ ಅತ್ತೆ ಮಾವ, ನಿಮ್ ಫ್ರೆಂಡ್ಸು, ಗುಡ್ ಫ್ರೆಂಡ್ಸು, ಸ್ಪೆಷಲ್ ಫ್ರೆಂಡ್ಸು, ನಿಮ್ಗೆ ಕೊಲೀಗ್ಸು, ಯಾರ್ಯಾರು ನಿಮ್ಗೆ ಖುಷಿ ಕೊಡ್ತಾ ಇದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಏನಾರ ತೊಂದರೆಗಳಿದ್ರು ಎಲ್ಲ ಫರ್ಗಿವ್ ಮಾಡ್ಬಿಡಿ, ಹೊಸದಾಗಿ ಸ್ಟಾರ್ಟ್ ಮಾಡಿ. ಹೊಸ ನೀರ್ ಹರಿತಾ ಇದೆ, ಹೊಸ ನೀರ್ ಹರಿತಾ ಇದೆ, ಹೊಸದಾಗಿ ಎಲ್ಲಾನು ದಿನನಿತ್ಯನೂ ಹೊಸ ದಿಸ. ಈ ಒಂದ್ ದಿಸ ಕೊಟ್ಟಿರೋದಕ್ ಥ್ಯಾಂಕ್ಸ್, ಈ ಒಂದ್ ಕ್ಷಣ ಕೊಟ್ಟಿರೋದಕ್ ಥ್ಯಾಂಕ್ಸ್, ಈ ಒಂದ್ ದಿನ ಊಟ ಕೊಟ್ಟಿರೋದಕ್ ಥ್ಯಾಂಕ್ಸ್, ಈ ಒಂದು ಸ್ಥಾನ ಮಾನ ಏನೇ ಒಂದಿದ್ರೂನು ಇರೋದಕ್ ಥ್ಯಾಂಕ್ಸ್. ಗುರುಗಳು
ನಿಮ್ ನಿಜ ಜೀವನದ ಗುರುಗಳು, ಸ್ಕೂಲ್ ಟೀಚರು, ಪೇರೆಂಟ್ಸು, ಮಕ್ಕಳು, ಯಾರ್ಯಾರಿಂದ ನೀವು ವಿದ್ಯೆ ಕಲ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಫಸ್ಟ್ ಸ್ಟ್ಯಾಂಡರ್ಡ್ UKG ಇಂದ ಹಿಡಿದು ಇವತ್ತವರೆಗೂ ನಿಮ್ ಜೀವನದಲ್ಲಿ ಯಾರ್ಯಾರು ಏನೇನ್ ಕಲ್ಸಿದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಆಧ್ಯಾತ್ಮ ಗುರುಗಳು ನನಗೆ ಶಂಕರಾಚಾರ್ಯ, ಆದಿಶಂಕರಾಚಾರ್ಯರು, ಮಾಧ್ವಾಚಾರ್ಯರು, ರಾಮಾನುಜಮ್, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ, ಸಾಯಿಬಾಬಾ. ಇಷ್ಟ ದೇವತಾಸ್ ನನಗೆ ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿದ್ರೆ ಸಾವುನು ಸ್ವೀಕಾರ ಮಾಡೋದಕ್ಕೆ ಫ್ರೆಂಡ್ ಆಗುತ್ತೆ. ಸಾವು ಬಂದ್ರೂ ನಿಮಗ್ ಭಯ ಆಗೋದಿಲ್ಲ. ಅಂತ ಒಂದು ಮನಸ್ಥಿತಿಗೆ ನಿಮ್ಮನ್ನ ಅನುಗ್ರಹ ಮಾಡ್ತಾನೆ. ಸಾವು ನಾಳೆ ಬಂದ್ರೂ ಅದನ್ನ ಎಕ್ಸೆಪ್ಟ್ ಮಾಡೋ ಅಂತ ಮನಸ್ಥಿತಿ ಕೊಡ್ತಾನೆ. ಉಗ್ರವಾದ ದೇವ್ರು. ಸೊ ಕೊರೋನಾ ಟೈಮಲ್ಲಿ ಮತ್ತೆ ಗ್ರಹಣ ಟೈಮಲ್ಲಿ ಮಾಡೋದು, ಫಾಲೋ ಮಾಡೋದು ಕೂಡ ಲಕ್ಷ್ಮೀ ನರಸಿಂಹನ್ನೇ ಪೂಜೆ ಮಾಡೋದು. ಸೊ ಲಕ್ಷ್ಮೀ ನರಸಿಂಹ ಅವತಾರ ನೋಡಿದ್ರೆ ನನಗ್ ಪ್ರಹ್ಲಾದ್ ಮಹಾರಾಜರು ನೆನಪಾಗ್ತಾರೆ. ಮತ್ತೆ ಇಸ್ಕಾನ್ ಬ್ಯಾಂಗ್ಳೂರಲ್ಲಿ ಶನಿವಾರದೊತ್ತು ಬೆಳಗಿನ ಜಾವ 5 ಗಂಟೆಗೆ ಎಷ್ಟು ಚೆನ್ನಾಗಿ ಲಕ್ಷ್ಮೀ ನರಸಿಂಹ ಕವಚ ಹೇಳ್ತಾ ಅಭಿಷೇಕ ಮಾಡ್ತಾರೆ ಅಂದ್ರೆ, ಜೀವನದಲ್ಲಿ ಒಂದ್ಸತಿ ಆದ್ರೂ ಇಸ್ಕಾನ್ ಅಲ್ಲಿ ಲಕ್ಷ್ಮೀ ನರಸಿಂಹಂದ ಅಭಿಷೇಕ ಶನಿವಾರ 5 ಗಂಟೆಗೆ, ನೀವೇನ್ ದುಡ್ಡೇ ಕಟ್ಬೇಕು ಅಂತ ಏನಿಲ್ಲ, ಯಾರ್ ಬೇಕಾದ್ರೂ ಹೋಗಿ ಬೆಳಗಿನ ಜಾವ 5 ಗಂಟೆಗೆ ನೋಡ್ಬೋದು. ಪ್ರತಿ ಶನಿವಾರ ಮಾಡ್ತಾರೆ. ಅದು ನನಗೆ ತುಂಬಾ ತುಂಬಾ ಇಷ್ಟವಾದ ಒಂದು ಪ್ರಾಸೆಸ್. ಲಕ್ಷ್ಮೀ ನರಸಿಂಹಂದ ಅಭಿಷೇಕ ನೋಡೋದು ತುಂಬಾನೇ ತುಂಬಾನೇ ಚೆನ್ನಾಗಿ. ಲಕ್ಷ್ಮೀ ನರಸಿಂಹ ಕವಚ, ಆಮೇಲೆ ಹಾಡು, ಇದು ಮಂಗಳವಾದ್ಯ ಸಮೇತ ಅಭಿಷೇಕ ಮಾಡ್ತಾರೆ. ಅದೇ ಸ್ವರ್ಗಲೋಕ ಅನ್ಸುತ್ತೆ. ಒಂದ್ ದಿವಸ ಅಲ್ಲಿ ಸ್ಟೇ ಮಾಡೋದಕ್ಕೂ ಕೊಡ್ತಾರೆ ಅಭಿಷೇಕ ಬುಕ್ ಮಾಡಿದ್ರೆ ಇಸ್ಕಾನ್ ಅಲ್ಲಿ. ಬೆಳಗಿನ ಜಾವ 4 ಗಂಟೆಗೆ ಕೃಷ್ಣನ್ ಎದೊಳ್ಸೋದು ನೋಡ್ಬೋದು. ಲಲಿತಾದೇವಿ, ಬನಶಂಕರಮ್ಮ, ಶನಿ ಮಹಾತ್ಮ, ಆಂಜನೇಯ, ಗಣಪತಿ, ಉಜ್ಜೈನ್ ಮಹಾಕಾಳ್, ಕಾಮಾಖ್ಯ, ಕಂಚಿ ಕಾಮಾಕ್ಷಿ, ಕಾಲ್ಭೈರವ, ಇದೆಲ್ಲಾ ಜಾಗಗಳು ನೋಡಿದೀನಿ. ಸೊ ಏನೋ ಒಂದು ಡಿವೈನ್ ಕನೆಕ್ಷನ್, ಎಲ್ಲಾ ಕಡೆನೂ ಅನುಗ್ರಹ ಇದೆ ಅನ್ಸುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಆ ಒಂದ್ ಸ್ಟೇಜ್ ಅಲ್ಲಿ 1-2 ನಿಮಿಷ ಇರೋ ಆಗಿದ್ರೆ ಇದ್ಬಿಟ್ಟು ಕೈನ ವಾರ್ಮ್ ಮಾಡಿ, ಆ ಬಿಸಿ ಬಿಸಿ ಫೀಲ್ ಆಗುತ್ತಲ್ಲ, ಅದೇನೇ ಎನರ್ಜಿ, ಅದೇ ಶಕ್ತಿ, ಅದೇ ದೇವ್ರು, ಗೊತ್ತಾ? ಅದನ್ನ ಕಣ್ಣತ್ರ ತಗೊಂಡು ಫೀಲ್ ಮಾಡಿ, ನಿಧಾನವಾಗಿ ನಿಮ್ಮ ಕಣ್ಣನ್ನ ಓಪನ್ ಮಾಡಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ತಿಳಿದೇನೋ ತಪ್ಪು ಮಾಡಿದ್ರೆ ಎಲ್ಲರೂ ಕ್ಷಮಿಸ್ಬಿಡಿ. ದೇವಿಗೂ ಕ್ಷಮಾಪಣೆ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾರ ಏನಾರ ಹೇಳದಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಕಾಲ್ ಎಂಡ್ ಮಾಡ್ತೀನಿ. ನಿಮ್ಮ ಫೀಡ್ಬ್ಯಾಕ್ ನ ವಾಟ್ಸಪ್ ಅಲ್ಲಿ ಕಳಿಸಿ, ನನಗೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಎಲ್ಲರೂ ನೋಡ್ತಾರೆ, ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಂಗೂ ಆಗುತ್ತೆ. ಥ್ಯಾಂಕ್ ಯು.
ಹನುಮಾನ್ ಚಾಲೀಸಾ ಚಾಂಟಿಂಗಿಗೆ ಜಾಯ್ನ್ ಆಗಿ ಲಿಂಕ್ ಗ್ರೂಪ್ ಅಲ್ಲಿ ಕಳ್ಸಿದೀನಿ ಆಗ್ಲೇ. ಎಲ್ಲರಿಗೂ ನಮಸ್ತೆ.